ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವಂಥ ಜೀವ ನೀಡುವ, ರಕ್ಷಣೆ ನೀಡುವ ಬೆಳಕು, ಶಾಂತಿ, ದೇವರ ನೀತಿ, ಭಯಭಕ್ತಿ, ಜ್ಞಾನ, ಧೈರ್ಯ, ದೇವದೂತರ ಕಾವಲು, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಆರೋಗ್ಯ, ನಿತ್ಯ ಜೀವ. ಹೌದು ಪ್ರೇರೆ, ಯೇಸು ಕ್ರಿಸ್ತ ನಾಮದಲ್ಲಿ ಈ ವಾಕ್ಯ ಭಾಗವನ್ನು ಆಲಿಸಲು ನಿಮ್ಮೆಲ್ಲರ ಪ್ರೀತಿಯನ್ನು ಸ್ವಾಗತಿಸ್ತಾನೆ ಪ್ರೇರೆ. ಈ ದಿನ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಪ್ರೇರೆ, ದೀನರು ದೇಶವನ್ನು ಅನುಭವಿಸುವರು. ಹೌದು ಪ್ರೇರೆ, ದೀನರು. ಹೌದು ಪ್ರೇರೆ, ದೇವರ ಸ್ವಭಾವವುಳ್ಳವರು, ದೇವರ ಮೆಚ್ಚುಗೆಗೆ ಪಾತ್ರರು, ದೀನರು, ವಿಧೇಯತೆಯುಳ್ಳವರು. ಹೌದು ಪ್ರೇರೆ, ದೀನರು ದೇಶವನ್ನು ಅನುಭವಿಸುವರು ಎನ್ನುವ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ತಂದೆಯಾದ ದೇವರ ದೊಡ್ಡ ಸಹಾಯವನ್ನು, ದೇವರ ಕುಮಾರನಾದ ಯೇಸು ಕ್ರಿಸ್ತನ ಸರ್ವಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನ ದಿವ್ಯ ಸನ್ನಿಧಿಯನ್ನು, ಬುದ್ಧಿ ವಿಕಾಸವನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆಯನ್ನು, ಜ್ಞಾನವನ್ನು, ವರವನ್ನು ಕೇಳಿಕೊಳ್ಳೋಣ ಪ್ರೇರೆ. ಕೇಳಲಿರುವ ದೇವರ ಮಾತುಗಳು ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ ನಮ್ಮ ಹೃದಯದಲ್ಲಿ ಬಿದ್ದು 100ಕ್ಕೆ 100 ಫಲ ಕೊಡುವಂತೆ, ಆ ಫಲ ಶಾಶ್ವತವಾಗಿ ನಿಲ್ಲುವಂತೆ, ಅನೇಕ ಆತ್ಮಗಳನ್ನು, ದೇಹಗಳನ್ನು, ಮನಸ್ಸುಗಳನ್ನು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಜೀವಿಸುವಂತೆ ಮಾಡುವಂತೆ ಪ್ರಭು ನಮ್ಮೆಲ್ಲರನ್ನು ಅನುಗ್ರಹಿಸಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಂಡು ದೀನರು ದೇಶವನ್ನು ಅನುಭವಿಸುವರು ಎನ್ನುವ ವಾಕ್ಯ ಭಾಗವನ್ನು ಪ್ರವೇಶವಾಗೋಣ ಪ್ರೇರೆ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಆತ್ಮಸ್ವರೂಪನೇ, ಪ್ರೀತಿ ಸ್ವರೂಪನೇ, ಸತ್ಯ ಸ್ವರೂಪನೇ, ಮಹಿಮೆಯ ಸ್ವರೂಪನೇ, ಜ್ಞಾನ ಸುಂದರನೇ, ದೇವ, ದೀನರು ದೇಶವನ್ನು ಅನುಭವಿಸುವರು, ಅವರು ಮಹಾಸೌಖ್ಯದಿಂದ ಆನಂದಿಸುವರು. ಹೌದು ಪ್ರಭುವೇ, ದೀನರು ದೇಶವನ್ನು ಅನುಭವಿಸುವರು ಎನ್ನುವ ವಾಕ್ಯವನ್ನು ಧ್ಯಾನಿಸುವಾಗ ನೀವೇ ಇದಕ್ಕೆ ಸಂಬಂಧಪಟ್ಟ ಪರಿಶುದ್ಧ ಗ್ರಂಥದ, ಜೀವವುಳ್ಳ ಗ್ರಂಥದ, ಮಾತನಾಡುವ ದೇವರ ನಿಮ್ಮ ಪುಸ್ತಕದ ಮೂಲಕ ಅನೇಕ ವಾಕ್ಯ ಭಾಗಗಳ ಮುಖಾಂತರ, ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆಗಳ ಮುಖಾಂತರ ನಮ್ಮೆಲ್ಲರೊಂದಿಗೆ ಮಾತನಾಡಬೇಕೆಂದು ಎಲ್ಲ ಪ್ರಿಯ ಮಕ್ಕಳನ್ನು ಜ್ಞಾಪಿಸಿಕೊಳ್ಳಬೇಕೆಂದು, ಅವರನ್ನು ನಿಮ್ಮ ಪರಿಶುದ್ಧವಾದ ಮಾರ್ಗದಲ್ಲಿ, ಸತ್ಯದಲ್ಲಿ, ಜೀವದಲ್ಲಿ ಕಡೆಯವರೆಗೂ ನಡೆಸುತ್ತಾ ತಂದೆಯಾದ ದೇವರ ಮಹಿಮೆಯ ಸಿಂಹಾಸನ ಬಳಿಗೆ ಸೇರಿಸಬೇಕೆಂದು, ತಂದೆಯು ಮಗನೂ ಆದ ಯೇಸು ಕ್ರಿಸ್ತನೇ ಹೀಗೆ ಮಾಡಿ ನಮ್ಮೆಲ್ಲರನ್ನು ದೀನರಾಗಿಸುತ್ತಾ ದೇಶವನ್ನು ಅನುಭವಿಸುವವರಾಗುವಂತೆ, ಪರಲೋಕ ಎಂಬ ಉನ್ನತ ದೇಶವನ್ನು, ಭೂಲೋಕವು ಅದರಲ್ಲಿರುವ ಸಮಸ್ತವು ನಿಮ್ಮದೇ ಎನ್ನುವ ಭೂಲೋಕ ಎಂಬ ದೇಶವನ್ನು ಹೀಗೆ ಮಾಡಿ ಸೈತಾನನನ್ನು, ಅವನ ಅನುಚರರನ್ನು ನಿಮ್ಮ ಮಕ್ಕಳಾದ ನಾವು ಶಾಂತಿದಾಯಕ ದೇವರೇ ಅನುದಿನ ಜೀವಿತದಲ್ಲಿ ವಿಶ್ವಾಸ ಎಂಬ ಗುರಾಣಿಯ ಮುಖಾಂತರ, ನಿರೀಕ್ಷೆ ಎಂಬ ರಕ್ಷಾ ಕವಚದ ಮುಖಾಂತರ, ಪ್ರೀತಿ ಎಂಬ ವಜ್ರ ಕವಚದ ಮುಖಾಂತರ ನಾಶ ಮಾಡುತ್ತಾ ಬರುವಂತೆ ಅನುಗ್ರಹಿಸಬೇಕೆಂದು ಯೇಸು ಕ್ರಿಸ್ತ ಸರ್ವಶಕ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಥ್ಯಾಂಕ್ ಯು ಜೀಸಸ್. ಹೌದು ಪ್ರೇರೆ, ಪ್ರೇರೆ ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ವಾಕ್ಯ ಭಾಗದೊಳಗೆ ಪ್ರವೇಶವಾಗೋಣ. ಹಾಡು ಯೇಸು ನಾಮದಲ್ಲಿ, ಯೇಸುವೆ ನನ್ನ ನಿತ್ಯ ಸಂಕಲ್ಪ, ಅಥವಾ ಯೇಸುವಿನ ನಿತ್ಯ ಸಂಕಲ್ಪ ಪ್ರೇರೆ. ಯೇಸುವಿನ ಚಿತ್ತ ನಮ್ಮಲ್ಲಿ ಏನಿದೆ ಎಂದು ಈ ಹಾಡು ನಮಗೆ ತಿಳಿಯಪಡಿಸುತ್ತದೆ ಪ್ರೇರೆ. ಯೇಸುವೆ ನಿನ್ನ ನಿತ್ಯ ಸಂಕಲ್ಪ. ನನ್ನೊಂದು ಏಕೀಭವಿಸಿ ಹಾಡಿರಿ ಪ್ರೇರೆ. ಹಾಡು. ಇಷ್ಟೊಂದು ನನ್ನನ್ನು ಪ್ರೀತಿಸಿರುವೆ, ನಿನ್ನ ರೂಪ ನನ್ನಲ್ಲಿ ನಿರ್ಮಿಸಿರುವೆ, ಇಷ್ಟೊಂದು ನಮ್ಮನ್ನು ಪ್ರೀತಿಸಿರುವೆ, ನಿನ್ನ ರೂಪ ನಮ್ಮಲ್ಲಿ ನಿರ್ಮಿಸಲೆಂದು, ಇದುವೇ ನನ್ನ ಕಡೆ ನಿನಗಿರುವ ನಿತ್ಯ ಸಂಕಲ್ಪವೇ ಸಪ, ಇದುವೇ ನಮ್ಮ ಕಡೆ ನಿನಗಿರುವ ನಿತ್ಯ ಸಂಕಲ್ಪವೇ, ನನ್ನ ಕಡೆ ನಿನಗಿರುವ
ನಿತ್ಯ ಸಂಕಲ್ಪವೇ. ಶ್ರಮೆಯಲ್ಲಿ ಶಿಲುಬೆಯಲ್ಲಿ ನಿನ್ನ ರೂಪ ನರಳಿತೇಸುವೆ. ಶ್ರಮೆಯಲ್ಲಿ ಶಿಲುಬೆಯಲ್ಲಿ ನಿನ್ನ ರೂಪ ನರಳಿತೆ. ಶಿಲೆಯಾದ ನನ್ನನ್ನು ನಿನ್ನಂತೆ ಮಾರ್ಪಡಿಸಲು. ಶಿಲೆಯಾದ ನಮ್ಮನು ಕ್ರಿಸ್ತನೇ ನಿನ್ನಂತೆ ಮಾರ್ಪಡಿಸಲು. ಶಿಲ್ಪಗಾರನೇ ನನ್ನೇಸು ದೇವಾ, ಮಾರ್ಪಡಿಸಿರುವೆಯ ನಿನ್ನ ಹೋಲಿಕೆಗೆ. ಶಿಲ್ಪಕಾರನೇ ನನ್ನೇಸಪ್ಪ, ಮಾರ್ಪಡಿಸಿರುವೆ ನಿನ್ನ ಹೋಲಿಕೆಗೆ. ಇದುವೇ ನಮ್ಮ ಕಡೆ ನಿನಗಿರುವ ನಿತ್ಯ ಸಂಕಲ್ಪವೇ. ತಂದೆ, ನನ್ನ ಕಡೆ ನಿನಗಿರುವ ನಿತ್ಯ ಸಂಕಲ್ಪವೇ. ನರಗಳು ಸಡಲಿ ಅಪಸ್ವರಮಯವಾಗಿ, ವಿಶ್ವಾಸ ಸಡಲಿ ಅಪಸ್ವರಮಯವಾಗಿ, ಮೂಗ ಹೋಯಿತೇ ನನ್ನ ಸ್ವರಮಂಡಲವು. ಅಮರ ಜೀವನ ಸ್ವರಕಲ್ಪನೆಗಳು ಒಡೆಯನೆ. ಅಮರ ಜೀವಿತದ ಸ್ವರಕಲ್ಪನೆಗಳ ನನ್ನ ಅಣು ಅಣುವಿನಲ್ಲಿ ನುಡಿಸಿರುವೆಯ. ನನ್ನ ಜೀವಿತದಲ್ಲಿ ನುಡಿಸಿರುವೆಯ. ಇದುವೇ ನಮ್ಮ ಕಡೆ ನಿನಗಿರುವ ನಿತ್ಯ ಸಂಕಲ್ಪವೇ. ನನ್ನ ಕಡೆ ನಿನಗಿರುವ ನಿತ್ಯ ಸಂಕಲ್ಪವೇ. ಇಷ್ಟೊಂದು ನನ್ನನ್ನು ಪ್ರೀತಿಸಿರುವೆ, ನಿನ್ನ ರೂಪ ನನ್ನಲ್ಲಿ ನಿರ್ಮಿಸಲೆಂದೇ. ಇಷ್ಟೊಂದು ಶಿಲುಬೆಯಲ್ಲಿ ನಮ್ಮ ಪ್ರೀತಿಸಿರುವೆ, ನಿನ್ನ ರೂಪ ನಮ್ಮೆಲ್ಲರಲ್ಲಿ ರೂಪಿಸಲೆಂದೇ. ಇದುವೇ ರಾಜಾದಿರಾಜನೇ ನಮ್ಮ ಕಡೆ ನಿನಗಿರುವ ನಿತ್ಯ ಸಂಕಲ್ಪವೇ. ನನ್ನ ಕಡೆ ನಿನಗಿರುವ ಪ್ರಭುಗಳ ಪ್ರಭುವೇ, ದೇವಾದಿದೇವ ನಿನ್ನ ನಿತ್ಯ ಸಂಕಲ್ಪವೇ. ಆಮೆನ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್. ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೆನ್. We welcome you, Father God Almighty, in Jesus Christ's name, in this place, in this word of God. Guide us, Lord, lead us, and help us in your children's life. In Jesus Christ's name, deliver us, heal us, touch us, bless us, anoint us, break us, every yoke of devil in this word of God. Whoever person listen, anoint, Lord, use for your glorious kingdom, God. Send your fire from heaven, send your living water from your throne in your children's life. Eternal God, we pray, Savior Jesus Christ's name, Father. Amen. Thank you, Jesus. Praise to Jesus. ಹೌದು ಪ್ರೇರೆ, ದೀನರು ದೇಶವನ್ನು ಅನುಭವಿಸುವರು. ಯಾರು ದೇಶವನ್ನು ಅನುಭವಿಸ್ತಾರೆ ಪ್ರೇರೆ? ದೀನರು ದೇಶವನ್ನು ಅನುಭವಿಸ್ತಾರಂತ, ಮತ್ತು ಅವರು ಮಹಾಸೌಖ್ಯದಿಂದ ಆನಂದಿಸುತ್ತಾರೆ. ನಾವು ಈ ಹಾಡನ್ನು ನೋಡಿದೆವು ಪ್ರೇರೆ. ಇಷ್ಟೊಂದು ನಮ್ಮನ್ನು ಯೇಸು ಪ್ರೀತಿಸಿದ್ದಾನೆ. ಶಿಲುಬೆಯಲ್ಲಿ ತನ್ನ ರೂಪ ನಮ್ಮಲ್ಲಿ ನಿರ್ಮಿಸಲೆಂದು ಶಿಲ್ಪಕಾರನಂತೆ ನಮ್ಮ ಜೀವಿತದಲ್ಲಿ ಪರಿಶುದ್ಧಾತ್ಮ ಇಳಿದು ಬಂದಿದ್ದಾನೆ ಪ್ರೇರೆ. ಇದುವೇ ನಮ್ಮ ಕಡೆ
ಯೇಸು ಕ್ರಿಸ್ತನಿಗಿರುವ ನಿತ್ಯ ಸಂಕಲ್ಪ, ಶ್ರಮೆಯಲ್ಲಿ ಶಿಲುಬೆಯಲ್ಲಿ ಪ್ರಭು ಯೇಸು ಕ್ರಿಸ್ತನ ರೂಪ ನರಳಿ ಹೋಯ್ತು ಪ್ರೇರಿ. ಕುರೂಪನಾದನು, ಸುಂದರ ದೇವಕುಮಾರನು, ಶಿಲ್ಪಕಾರನಾದ ಯೇಸು ಶಿಲೆಯಾದ ನಮ್ಮನ್ನು ಮಾರ್ಪಡಿಸಲು ಶಿಲ್ಪಕಾರನಾದ ಯೇಸು ನಮ್ಮನ್ನು ತನ್ನ ಹೋಲಿಕೆಗೆ ಮಾರ್ಪಡಿಸಲು ನರಳಿದ ಪ್ರೇರಿ ಶಿಲುಬೆಯಲ್ಲಿ, ಮತ್ತು ನಮ್ಮ ಯೌವನವನ್ನು ತಿರುಗಿ ಹದ್ದಿನಂತೆ ಬರಮಾಡಲು ಅದು ಪ್ರೇರೆ ತಾನು ಗಾಯಗೊಂಡನು, ತನ್ನ ರಕ್ತ ಸುರಿಸಿದನು. ಪಾಪ ಶಾಪದ ಪಾತಾಳ ವಶದಿಂದ, ಮರಣಾಧಿಕಾರಿಯ ಸೈತಾನ ವಶದಿಂದ ಬಿಡಿಸಲು ದೇವಕುಮಾರ ತನ್ನ ಸುರಕ್ಷಿತವಾದ ಸಾಮ್ರಾಜ್ಯಕ್ಕೆ ಸೇರಿಸಲು ಅಮರ ಜೀವ ಸ್ವರ ಕಲ್ಪನೆಗಳನ್ನು ನಮ್ಮ ಅಣುವಿನಲ್ಲಿ ನುಡಿಸಿದ್ದಾನೆ ಪ್ರಭು. ಹೌದು ಪ್ರೇರೆ, ಬನ್ನಿರಿ ಪ್ರೇರೆ. ದೀನರು ದೇಶವನ್ನು ಅನುಭವಿಸುವರು ಎನ್ನುವ ವಾಕ್ಯ ಭಾಗದೊಳಗೆ ಏನೋ ಪ್ರವೇಶವಾಗುವುದಾದರೆ ಕೀರ್ತನೆಗಳ ಗ್ರಂಥ 37ನೇ ಅಧ್ಯಾಯ 11ನೇ ವಾಕ್ಯ ಭಾಗದಲ್ಲಿ ಓದುತ್ತೇವೆ. ಸ್ಲಾಮ್ಸ್ 37 ಚಾಪ್ಟರ್ ವರ್ಸ್ 11th ವರ್ಡ್. ಇಲ್ಲಿ ಓದುವುದಾದರೆ, ಆದರೆ ದೀನರು ದೇಶವನ್ನು ಅನುಭವಿಸುವರು, ಅವರು ಮಹಾಸೌಖ್ಯದಿಂದ ಆನಂದಿಸುವರು. ಹೌದು ಪ್ರೇರೆ. ಕೀರ್ತನೆ 37ನೇ ಅಧ್ಯಾಯ ಪೀಠಿಕೆ ಹೆಡ್ಲೈನ್ ನೋಡುವುದಾದರೆ, ದುಷ್ಟರ ಸಂಪತ್ತಿನಲ್ಲಿ ಸದ್ಭಕ್ತರು ನಂಬಿಕೆಯಿಂದಲೇ ಇರಬೇಕೆಂದು ಬೋಧಿಸುವ ಇಬ್ರಿಯ ಅಕ್ಷರ ಕ್ರಮಾನುಸಾರವಾದ ಕೀರ್ತನೆ, ದಾವಿದನ ಕೀರ್ತನೆ. ಅಂದರೆ ದುಷ್ಟರ ಸಂಪತ್ತಿನಲ್ಲಿ ಸದ್ಭಕ್ತರು ನಂಬಿಕೆಯಿಂದಲೇ ಇರಬೇಕು. ದುಷ್ಟರು ಅನೇಕ ರೀತಿಯಲ್ಲಿ ಸಂಪತ್ತು ಗಳಿಸುತ್ತಾರೆ ಪ್ರೇರಿ. ಅಕ್ರಮವಾಗಿ, ಅನ್ಯಾಯವಾಗಿ, ದೌರ್ಜನ್ಯದಿಂದ ದೊರೆತನ ಮಾಡುತ್ತಾ ದೇವರ ಆಜ್ಞೆಗಳನ್ನು ಮೀರಿ ಪ್ರೇರಿ, ದೇವರ ಕಟ್ಟಳೆಗಳ ನಿಯಮಗಳನ್ನು ಮೀರಿ, ದೇವರ ವಾಕ್ಯವನ್ನು, ದೇವರ ಭಯವನ್ನು ಲೆಕ್ಕಿಸದೆ, ದೇವರಿಲ್ಲ ಎನ್ನುವಂತೆ ಅವರು ಸ್ವಲ್ಪ ಕಾಲದೊಳಗೆ 37ನೇ ಕೀರ್ತನೆ 10ನೇ ವಾಕ್ಯದಲ್ಲಿ ನೋಡೋದಾದರೆ, ಆ ದುಷ್ಟರು ಸಂಪತ್ತಿನಲ್ಲಿ ಸದ್ಭಕ್ತರು ನಂಬಿಕೆಯಿಂದಲೇ ಇರಬೇಕು ಎಂದು ಬೋಧಿಸುವ ದಾವಿದನ ಕೀರ್ತನೆಯಲ್ಲಿ ಕೀರ್ತನೆ 37ನೇ 10ನೇ ವಾಕ್ಯ, ಸ್ಲಾಮ್ಸ್ ಚಾಪ್ಟರ್ 37 ವರ್ಸ್ 10th ವರ್ಡ್. ಇಲ್ಲಿ ಓದೋದಾದರೆ, ಇನ್ನು ಸ್ವಲ್ಪ ಕಾಲದೊಳಗೆ ದುಷ್ಟನು ಕಾಣಿಸದೆ ಹೋಗುವನು, ಅವನಿದ್ದ ಸ್ಥಳದಲ್ಲಿ ಎಷ್ಟು ವಿಚಾರಿಸಿದರೂ ಅವನು ಸಿಕ್ಕುವುದೇ ಇಲ್ಲ. ಆದರೆ ಇಲ್ಲಿ ದುಷ್ಟರ ಸಂಪತ್ತಿನಲ್ಲಿ, ಅಂದರೆ ದುಷ್ಟರು ಹಣ, ಸುಖಭೋಗ, ಐಶ್ವರ್ಯಮಯ ಜೀವಿಸುತ್ತಿರುವಾಗ ದೇವರನ್ನು ನಂಬುವವರು ಸದ್ಭಕ್ತರು ನಂಬಿಕೆಯಿಂದಲೇ ಇರಬೇಕು. ಅವರು ದುಷ್ಟತ್ವದಲ್ಲಿ ಸಂಪಾದಿಸಿದ ಆ ಸುಖಭೋಗಕ್ಕೆ, ಆ ಪ್ರಾಣಿಯಂತೆ ತಮ್ಮನ್ನು ತಾವು ಕೊಬ್ಬಿಸಿಕೊಂಡ ಜೀವಿತಕ್ಕೆ ಹೋದರೆ ನೀವು ಮಾರು ಹೋಗಬೇಡಿರಿ. ಸದ್ಭಕ್ತರು, ನೀವು ದೇವರಲ್ಲಿ ನಂಬಿಕೆ ಇಟ್ಟವರು ನಂಬಿಕೆಯಿಂದಲೇ ಇರಿ ಎಂದು ಹೇಳುತ್ತಾ, ನೀವು ನೋಡುತ್ತೀರಲ್ಲ ದುಷ್ಟರು, ಅವರ ಸಂಪತ್ತು, ಅವರ ಜೀವಿತ, ಇನ್ನು ಸ್ವಲ್ಪ ಕಾಲದೊಳಗೆ ದುಷ್ಟರಾದ ಅವರು ಕಾಣಿಸದೆ ಹೋಗುತ್ತಾರೆ. ಮತ್ತು ಅವರು ಇದ್ದ ಸ್ಥಳದಲ್ಲಿ ಆ ದುಷ್ಟರನ್ನಾಗಲಿ ಅವರ ಸಂಪತ್ತನ್ನಾಗಲಿ ಎಷ್ಟು ವಿಚಾರಿಸಿದರೂ ಅವುಗಳು ಸಿಕ್ಕುವುದೇ ಇಲ್ಲ. ಆದರೆ ಎನ್ನುವ ಪ್ರಶ್ನೆ ದಾವಿದನು ತೆಗೆದುಕೊಂಡು ಬಂದು ಸದ್ಭಕ್ತರು ನಂಬಿಕೆಯಿಂದಲೇ ಇರಬೇಕೆಂದು ಹೇಳುತ್ತಾ, ಆ ಸದ್ಭಕ್ತರು ದೀನರು ದೇಶವನ್ನು ಅನುಭವಿಸುವರು. ಕೀರ್ತನೆ 37ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರಿ. ಸ್ಲಾಮ್ಸ್ 37 ವರ್ಸ್ 11th ವರ್ಡ್. ಆದರೆ ದುಷ್ಟನು ಕಾಣಿಸದೆ ಹೋಗುವ ರೀತಿಯಲ್ಲಿ ದೀನನು ಆಗಿರುವುದಿಲ್ಲ. ದುಷ್ಟನು ಅವನಿದ್ದ ಸ್ಥಳದಲ್ಲಿ ಎಷ್ಟು ವಿಚಾರಿಸಿದರೂ ಅವನು ಸಿಕ್ಕುವುದೇ ಇಲ್ಲ. ಆದರೆ ದೀನನು ಆಗಿರುವುದಿಲ್ಲ ಪ್ರೇರಿ. ದೀನನು, ಸದ್ಭಕ್ತನು, ನಂಬಿಕೆಯಿಂದಿರುವವನು ಕಾಣಿಸುತ್ತಾನೆ ದೇವರ ದೃಷ್ಟಿಯಲ್ಲಿ, ಮತ್ತು ಅವನು ಸದಾಕಾಲ ದೇಶವನ್ನು ಅನುಭವಿಸುತ್ತಾನೆ. ಅವನಿದ್ದ ಸ್ಥಳದಲ್ಲಿ ಅವನನ್ನು ಕಂಡುಕೊಳ್ಳಬಹುದು. ಅವರು ಮಹಾಸೌಖ್ಯದಿಂದ ಆನಂದಿಸುತ್ತಾರೆ. ದೀನರು ದೇಶವನ್ನು ಅನುಭವಿಸುತ್ತಾರೆ. ಯಾರು ಪ್ರಿಯ ದೀನರು? ಸದ್ಭಕ್ತರು, ನಂಬಿಕೆಯುಳ್ಳ ಸದ್ಭಕ್ತರು ದೀನರು. ಅವರು ದೇಶವನ್ನು ಅನುಭವಿಸುತ್ತಾರೆ, ದೇವರ ಮಹಾಸೌಖ್ಯದಿಂದ ಆನಂದಿಸುತ್ತಾರೆ. ಪರಿಶುದ್ಧಾತ್ಮ ಅಥವಾ ಎಲ್ಲ ಬೆಳಕಿಗೂ ಮೂಲ ಕಾರಣನಾದ ತಂದೆಯಿಂದ ಇಳಿದು ಬರುವ ಕುಂದಿಲ್ಲದ ವರದಾನಗಳನ್ನು ಅನುಭವಿಸುತ್ತಾರೆ. ಪ್ರೇರಿ ದೀನರು ಸದ್ಭಕ್ತರಿಗೆ ಯಾವ
ಮೇಲನ್ನು ಮಾಡದಿರುತ್ತಾನೆ. ತನ್ನ ಮಗನನ್ನೇ ಬಲಿ ಕೊಟ್ಟ ಮೇಲೆ ಇನ್ನೇನನ್ನು ತಾನೇ ಕೊಡದಿರುತ್ತಾನೆ. ತನ್ನ ಮಗನೊಂದಿಗೆ ಎಲ್ಲವನ್ನು ನಮಗೆ ನೀಡಿದಂತೆ ಲೋಕವು ದೇವರದು. ಕ್ರಿಸ್ತನ ಮುಖಾಂತರ ನಮಗೆ ಲೋಕದ ಮೇಲೆ ಜಯ ನೀಡಿದಂತೆ ಮತ್ತು ಆತನ ಮುಖಾಂತರ ಸಮಸ್ತ ಕೊಡುತ್ತಾನೆ. ಹೀಗೆ ಪರಿಶುದ್ಧಾತ್ಮನನ್ನೇ ಕೇಳಿಕೊಳ್ಳಬೇಕೆಂದು ದೇವರು ಬೇಡಿಕೊಳ್ಳಿರಿ, ಹುಡುಕಿರಿ, ತಟ್ಟಿರಿ. ಪಾಪಿಗಳಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥ ಕೊಡಬಲ್ಲವರಾದರೆ ಮೀನು ಕೇಳಿದರೆ ಮೊಟ್ಟೆಯನ್ನು ಅವನು ಕೊಡುವುದಿಲ್ಲ, ಮೀನನ್ನೇ ಕೊಡುತ್ತೀರಿ. ಮೊಟ್ಟೆಯನ್ನು ಕೇಳಿದರೆ ಕಲ್ಲು ಕೊಡುವುದಿಲ್ಲ. ಇನ್ನು ಒಳ್ಳೆಯವನಾಗಿರುವ ತಂದೆಯಾದ ದೇವರು ಸ್ವರ್ಗದಲ್ಲಿರುವ ಆತನು ತನ್ನನ್ನು ಬೇಡಿಕೊಳ್ಳುವ ಮಕ್ಕಳಿಗೆ ಒಳ್ಳೆಯ ಪದಾರ್ಥ ಅಥವಾ ಒಳ್ಳೆಯ ವರ ಕೊಡುತ್ತಾನಲ್ಲ ಪ್ರೇರೆ, ಪರಿಶುದ್ಧಾತ್ಮನನ್ನೇ. ಹೌದು, ದೇವರ ಮಕ್ಕಳಾಗುವ ಆ ಶಕ್ತಿಯನ್ನು, ವ್ಯಕ್ತಿಯನ್ನು ಕೊಡುತ್ತಾನೆ. ಹೀಗೆ ದೀನರು ದೇಶವನ್ನು ಅನುಭವಿಸುವರು ಎನ್ನುವ ಅಂಶ ಭಾಗವನ್ನು ಧ್ಯಾನಿಸ್ತಿದ್ದೇವೆ ಪ್ರೇರೆ. ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 5ನೇ ವಾಕ್ಯ ಭಾಗದಲ್ಲಿ ಓದುತ್ತೇವೆ. ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 5 ವರ್ಸ್ 5th ವರ್ಡ್. ಇಲ್ಲಿ ಓದುವುದಾದರೆ, ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಹೌದು, ದುಷ್ಟರ ಸಂಪತ್ತಿನಲ್ಲಿ ಸದ್ಭಕ್ತರು ನಂಬಿಕೆಯಿಂದಲೇ ಇರಬೇಕು ಎಂದು ದಾವೀದನು ಹೇಳುತ್ತಾ, ಆ ದುಷ್ಟರು ಸ್ವಲ್ಪ ಕಾಲದಲ್ಲಿ ಕಾಣಿಸದೆ ಹೋಗುತ್ತಾರೆ. ಅವರಿದ್ದ ಸ್ಥಳದಲ್ಲಿ ಎಷ್ಟು ಹುಡುಕಿದರೂ ವಿಚಾರಿಸಿದರೂ ಕಾಣ ಸಿಗುವುದಿಲ್ಲ. ಆದರೆ ದೀನರು ಕಾಣುತ್ತಾರೆ, ಅವರು ವಿಚಾರಿಸಿದರೆ ಸಿಗುತ್ತಾರೆ, ದೇಶವನ್ನು ಅನುಭವಿಸುತ್ತಾರೆ, ಮಹಾಸೌಖ್ಯದಿಂದ ಆನಂದಿಸುತ್ತಾರೆ ಎಂದು ಹೇಳುವ ಮುಖಾಂತರ ಆ ದೀನರು ಶಾಂತರಾಗಿರುತ್ತಾರೆ ಪ್ರೇರೆ. ಆದ್ದರಿಂದಲೇ ಸದ್ಭಕ್ತರಾದ, ನಂಬಿಗಸ್ತರಾದ ಸದ್ಭಕ್ತರಾಗುತ್ತಾರೆ, ದೇಶವನ್ನು ಅನುಭವಿಸುತ್ತಾರೆ. ಶಾಂತರಾದ್ದರಿಂದ ಮಹಾಸೌಖ್ಯದಿಂದ ಆನಂದಿಸುತ್ತಾರೆ. ಹೌದು ಪ್ರೇರೆ. ಮತ್ತು ಸುವಾರ್ತೆ 5ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 5 ವರ್ಸ್ 5th ವರ್ಡ್, ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಪೀಸ್ಫುಲ್ ಪರ್ಸನ್ಸ್ ಬ್ಲೆಸ್ಡ್ ಆರ್ ದೋಸ್. ಹೌದು ಪ್ರೇರೆ. ಹೀಗೆ ಶಾಂತರು ಧನ್ಯರು ಪ್ರೇರೆ. ಹೌದು, ಅವರು ಭೂಮಿಗೆ ಬಾಧ್ಯರಾಗುತ್ತಾರೆ. ಭೂಲೋಕವೆಂಬ ಆ ದೇವರ ಪಾದಪೀಠವಾಗಿರುವ ಭೂಮಿಗೆ ಬಾಧ್ಯರಾಗುತ್ತಾರೆ ಮತ್ತು ಪರಲೋಕವೆಂಬ ನಿತ್ಯ ನಿವಾಸವೆಂಬ ಅಮರತ್ವ, ನೀತಿ ಎಂಬ ನಿವಾಸ ಆಗಿರುವ ಹೊಸ ಭೂಮಿ, ಹೊಸ ಆಕಾಶ ಎಂಬ ನೂತನ ಯೆರೂಸಲೇಮ್ ಎಂಬ ಪಟ್ಟಣ ಭೂಮಿಗೆ, ನಿತ್ಯ ಜೀವನ ಭೂಮಿಗೆ ಬಾಧ್ಯರಾಗುತ್ತಾರೆ. ಶಾಂತರು ಪ್ರೇರೆ. ಹೀಗೆ ದೀನರು ಧನ್ಯರು, ದೇವರನ್ನು ಅನುಭವಿಸುವರು, ದೀನರು ದೇಶವನ್ನು ಅನುಭವಿಸುವರು ಎನ್ನುವ ವಾಕ್ಯ ಭಾಗದಲ್ಲಿ ನಾವು ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 27ನೇ ವಾಕ್ಯ ಭಾಗದಲ್ಲಿ ಓದ್ತಿದ್ರೆ, ಜಾನ್ ಗಾಸ್ಪೆಲ್ ಚಾಪ್ಟರ್ 14 ವರ್ಸ್ 27th ವರ್ಡ್. ಇಲ್ಲಿ ಓದುವುದಾದರೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ನಾನು ಹೋಗಿ 28ನೇ ವಾಕ್ಯ 28th ವರ್ಡ್, ನಾನು ಹೋಗಿ ತಿರುಗಿ ನಿಮ್ಮ ಬಳಿಗೆ ಬರುತ್ತೇನೆ ಎಂದು ನಿಮಗೆ ಹೇಳಿದ್ದನ್ನು ಕೇಳಿದಿರಿ. ಹೌದು ಪ್ರಿಯ, ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ಈ ಲೋಕದಲ್ಲಿರುವಾಗ 2000 ವರ್ಷಗಳ ಕೆಳಗೆ ತನ್ನ ತಂದೆಯ ಬಳಿಗೆ ಹೋಗುತ್ತಿರುವಾಗ ತನ್ನ ಶಿಷ್ಯರನ್ನು ಬಲಪಡಿಸುತ್ತಾನೆ. ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರೋ ಶಾಂತಿಯನ್ನು ಕೊಡುತ್ತೇನೆ, ಲೋಕ ಕೊಡುವ ರೀತಿಯಲ್ಲಿ ಕೊಡುವುದಿಲ್ಲ. ಹೌದು ಪ್ರೇರೆ. ಅಂದರೆ ಯೇಸು ನಮಗೆ ಶಾಂತಿ ಬಿಟ್ಟು ಹೋಗಿದ್ದಾನೆ ಪ್ರೇರೆ, ತನ್ನ ಶಾಂತಿ ಬಿಟ್ಟು ಹೋಗಿದ್ದಾನೆ ಅಂತ ಹೇಳ್ತಿದ್ದಾನೆ. ಆದರೆ ಲೋಕದಲ್ಲಿ ಕೂಡ ಒಂದು ಶಾಂತಿ ಇದೆ, ಲೋಕ ಕೊಡುವ ರೀತಿಯಿಂದ ಕೊಡುವುದಿಲ್ಲ. ನನ್ನಲ್ಲಿರೋ ಶಾಂತಿ ನಿಮಗೆ ಕೊಡುತ್ತೇನೆ ಎಂದಿದ್ದಾನೆ. ಅಂದರೆ ಲೋಕ ಒಂದು ರೀತಿ ಶಾಂತಿ ಕೊಡುತ್ತದೆ ಎಂದ ಅರ್ಥ. ಆ ಶಾಂತಿ ಯಾವುದಂದ್ರೆ ಪ್ರೇರೆ, ಆ ದುಷ್ಟತನದ ಸಂಪತ್ತು, ದೇವರನ್ನು ಬಿಟ್ಟು ಸ್ವಾರ್ಥದಿಂದ ಜೀವಿಸುವ ಜ್ಞಾನ, ಲೌಕಿಕ ಜ್ಞಾನ. ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ, ದೇವರ ಚಿತ್ತವನ್ನು ನೆರವೇರಿಸುವವನು ಸದಾಕಾಲ ಜೀವಿಸುತ್ತಾನೆ ಎನ್ನುವ ಆ ಜ್ಞಾನ ಬಿಟ್ಟು ಆ ಸಂಪತ್ತು ಎನ್ನುವ ಶಾಂತಿ, ಲೋಕದ ಶಾಂತಿ ಪ್ರೇರೆ, ಸ್ತ್ರೀ ವ್ಯಾಮೋಹ, ಪುರುಷ ವ್ಯಾಮೋಹ ಎಂಬ ಶಾಂತಿ, ಜೀವಿತದಲ್ಲಿ ಅನೇಕ ಸಂಪತ್ತನ್ನು ಕೂಡಿಸಿಟ್ಟುಕೊಳ್ಳುವುದು ಎನ್ನುವ ಶಾಂತಿ. ಆದರೆ ಅನೇಕ ದಿನನಿತ್ಯದ ಸೌಲಭ್ಯಗಳು, ತಿಂಡಿ ತಿನಿಸುಗಳು, ಮನೆ, ಉತ್ತಮವಾದ ನಿವಾಸ, ಇವೆಲ್ಲ ಈ ಲೋಕ ಕೊಡುವ ಶಾಂತಿ ಪ್ರೇರೆ. ಬ್ಯಾಂಕ್ ಬ್ಯಾಲೆನ್ಸ್, ಗೌರ್ಮೆಂಟ್ ಜಾಬ್, ಸುಂದರವಾದ ಸ್ತ್ರೀ, ಹೆಂಡತಿ,
ಸುಂದರವಾದ ಗಂಡ ಮಕ್ಕಳು, ಈ ರೀತಿ ಮತ್ತು ದೇವರನ್ನು ಬಿಟ್ಟು ಸ್ವಂತ ಜ್ಞಾನದಲ್ಲಿ ಮುಂದುವರಿಯುವುದು. ಯೇಸು ಪೇತ್ರನಿಗೆ ಹೇಳ್ತಾನೆ, ಪ್ರೇರೆ ಸೈತಾನನೇ ತೊಲಗಿಲಿಂದ ನಿನ್ನ ಯೋಚನೆ ಮನುಷ್ಯರೇ ಹೊರತು ದೇವರದಲ್ಲ. ಯೇಸು ತನ್ನ ಮರಣವನ್ನು ಮತ್ತು 3ನೇ ದಿನ ಮರಣದಿಂದ ಜೀವಕ್ಕೆ ಎದ್ದು ಹೇಳುತ್ತೇನೆ ಜೀವಂತವಾಗಿ ಎಂದು ಶಿಷ್ಯರಿಗೆ ತಿಳಿಸುತ್ತಿರುವಾಗ ಯೇಸುವಿನ ದೊಡ್ಡ ಶಿಷ್ಯನಾದ ಪೇತ್ರನು ಹೇಳ್ತಾನೆ, ಸ್ವಾಮಿ ನೀವು ಹಾಗೆಲ್ಲ ಮಾತಾಡಬಾರದು ಎಂದಾಗ ಯೇಸು ಪೇತ್ರನಿಗೆ ಹೇಳುತ್ತಾನೆ, ಸೈತಾನನೇ ನಿನ್ನ ಯೋಚನೆ ತೊಲಗಿಲಿಂದ ನಿನ್ನ ಯೋಚನೆ ಮನುಷ್ಯರದೇ ಹೊರತು ದೇವರದಲ್ಲ. ಹೌದು ಪ್ರೇರೆ, ಇಂದಿಗೂ ನಾವು ದೇವರ ಕುಮಾರ, ದೇವರ ವಾಕ್ಯ, ದೇವರ ಪ್ರತಿರೂಪವಾದ ಯೇಸುವಿನ ಮಾತು ನಾವು ಸ್ವೀಕರಿಸದಿದ್ದರೆ, ದೇವರು ಬೆಳಕಾಗಿ ಲೋಕಕ್ಕೆ ತನ್ನ ಮಗನನ್ನು ಕಳಿಸಿಕೊಟ್ಟಿದ್ದಾನೆ. ಆತನ ವಿಶ್ವಾಸವಿಡುವ ಯಾರೊಬ್ಬರು ನಾಶವಾಗದೆ ಎಲ್ಲರೂ ನಿತ್ಯ ಜೀವ, ಶಾಶ್ವತ ಜೀವ, ದೇವರ ದರ್ಶನ, ಆನಂದ ಲೋಕ, ಬೆಳಕಿನ ಲೋಕ, ಬಿಡುಗಡೆಯ ಲೋಕ, ಶಾಂತಿಯ ಲೋಕ, ನಿತ್ಯ ನಿವಾಸಕ್ಕೆ ಸೇರಬೇಕೆಂದೇ ಕಳುಹಿಸಿದ್ದಾನೆ. ಪ್ರೇರೆ ದೇವರೇ ಮನುಷ್ಯಾಗಿ ಬಂದಿದ್ದಾನೆ. ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ತಂದೆ ಅವರಂತಾದನು. ಮಕ್ಕಳು ಜೀವಮಾನದುದ್ದಕ್ಕೂ ಮರಣ ಭಯದ ನಿಮಿತ್ತ ಸೈತಾನನಿಗೆ ಅಧೀನರಾಗಿರುವುದರಿಂದ, ದಾಸತ್ವದಲ್ಲಿರುವುದರಿಂದ ತನ್ನ ಮರಣದಿಂದಲೇ ಯೇಸು ಕ್ರಿಸ್ತ ದೇವರು, ರಕ್ಷಕನಾದ ದೇವರು, ಮರಣಾಧಿಕಾರಿಯಾದ ಸೈತಾನನನ್ನು ಸೋಲಿಸಿದ್ದಾನೆ, ನಮ್ಮನ್ನು ಬಿಡಿಸಿದ್ದಾನೆ ಶಿಲುಬೆಯಲ್ಲಿ. ಮತ್ತು 3ನೇ ದಿನ ಜೀವಕ್ಕೆ ಪಾಪ ಇಲ್ಲದ ಆತನಿಗೆ ಎದ್ದೇ ಇರುವುದರ ಮುಖಾಂತರ ನಮ್ಮನ್ನು ತನ್ನೊಂದಿಗೆ ಎಬ್ಬಿಸಿ ತಂದೆಯ ಬಲಗಡೆಯಲ್ಲಿ ಕೂಡಿಸಿದ್ದಾನೆ. ಪ್ರೇರೆ ಹೌದು, ಅಲ್ಲಿ ಪಾಪವೇ ನಿನ್ನ ವಿಷಕೊಂಡಿಯಲ್ಲಿ, ನಿನ್ನ ವಿಷಕೊಂಡಿ ಪಾಪವೇ, ಪಾಪಕ್ಕೆ ಶಕ್ತಿ ಆಧಾರ, ಆಚಾರ ಸಂಬಂಧ ಜೀವಿತವೇ, ಮೂಢನಂಬಿಕೆ, ನಿರರ್ಥಕ ನಡವಳಿಕೆ, ನಿರ್ಜೀವ ಕ್ರಿಯೆಗಳೇ, ವಿಗ್ರಹ ಆರಾಧನೆ, ವಾಕ್ಯವನ್ನು ವಕ್ರ ಮಾಡಿ ಜೀವಿಸುವ ಜೀವಿತವೇ, ದೇವರಿಗಿಂತ ಮನುಷ್ಯರನ್ನೇ ಪೂಜಿಸುವುದು, ಗೌರವಿಸುವುದು, ಅಳಿದು ಹೋಗುವ ಕಾರ್ಯಗಳಲ್ಲಿ ಆಸಕ್ತರಾಗಿರುವುದು. ಹೌದು ಪ್ರೇರೆ, ಹೀಗೆ ದೀನರು ದೇಶವನ್ನು ಅನುಭವಿಸುವರೆ. ಪ್ರೇರೆ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗಿದ್ದಾನೆ ಪ್ರಭು. ತನ್ನಲ್ಲಿ ವಿಶ್ವಾಸ ಇಡುವವರಿಗೆ ಯೇಸುವೆ, ಕಾಣದ ದೇವರ ಕಾಣುವ ರೂಪ ಎನ್ನುವರಿಗೆ ಯೇಸುವೆ, ನನ್ನ ಪಾಪ ಹೊತ್ತುಕೊಂಡು ಶಿಲುಬೆಯಲ್ಲಿ ಅವುಗಳಿಗೆ ಶಿಕ್ಷಿಸಿ ಅವುಗಳನ್ನು ಸಮಾಧಿ ಮಾಡಿ 3ನೇ ದಿನ ಪಾಪವಿಲ್ಲದ ಆತನಾಗಿ ನನ್ನನ್ನು ತನ್ನಂತೆ ಮಾಡಲು ಎಬ್ಬಿಸಿದ್ದಾನೆ ಎಂದು ವಿಶ್ವಾಸುವವರಿಗೆ ತನ್ನ ಶಾಂತಿ ಬಿಟ್ಟು ಹೋಗಿದ್ದಾನೆ. ತನ್ನಲ್ಲಿರುವ ಶಾಂತಿ ನಮಗೆ ಕೊಟ್ಟಿದ್ದಾನೆ. ಲೋಕ ಕೊಡುವ ರೀತಿಯಿಂದ ಕೊಟ್ಟಿಲ್ಲ ಪ್ರೇರೆ. ಲೋಕ ಕೊಡುವ ಶಾಂತಿ ಅದು ಮರಣದ ಅಧೀನದಲ್ಲಿದೆ, ಸೈತಾನನಿಂದ ಪ್ರೇರಿತವಾಗಿದೆ. ಅದು ವಸ್ತುಗಳಿಗೆ, ವ್ಯಕ್ತಿಗಳಿಗೆ, ಸ್ಥಳಗಳಿಗೆ, ಪದಾರ್ಥಗಳಿಗೆ ಸೀಮಿತವಾಗಿದೆ. ಹೀಗೆ ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ, ಹೆದರದಿರಿ ಎಂದು ಹೇಳಿದ್ದಾನೆ ಪ್ರೇರೆ. ಯೇಸು ಕೊಡುವ ಶಾಂತಿ ನಮ್ಮ ಹೃದಯದಲ್ಲಿ ಕಳವಳಗೊಳ್ಳದಂತೆ ಧೈರ್ಯದಿಂದ, ಸ್ಥಿರ ಜ್ಞಾನದಿಂದ, ದೇವರ ಭಯದಿಂದ ತುಂಬುತ್ತದೆ ಪ್ರೇರೆ. ಹೌದು, ಹೀಗೆ ಯೇಸು ಕ್ರಿಸ್ತನು ತನ್ನ ಶಾಂತಿಯನ್ನು ನಮಗೆ ಬಿಟ್ಟು ಹೋಗಿದ್ದಾನೆ ಪ್ರೇರೆ. ಹೀಗೆ ನನಗೂ ಕೂಡ ಸುಮಾರು 4 ವರ್ಷದ ಹಿಂದೆ, 5 ವರ್ಷದ ಹಿಂದೆ ಒಂದು ದರ್ಶನ ಆಯಿತು ಪ್ರೇರೆ. ಮಧ್ಯಾಹ್ನದಲ್ಲಿ ಪ್ರಾರ್ಥನೆ ಮಾಡಬೇಕೆಂದಿರುವಾಗ ಆ ಪ್ರಾರ್ಥನೆ ಮಾಡಲು ದೇಹ ಸಹಕರಿಸ್ತಿದ್ದಾಗ ಸ್ವಲ್ಪ ಕ್ಷಣ ಮಲಗಿಕೊಂಡಾಗ ಪ್ರಭು ಒಂದು ದರ್ಶನ ತೋರಿಸಿದ ಪ್ರೇರೆ. ಒಂದು ಮಾರ್ಗದಲ್ಲಿ ನಡೆಯುತ್ತಾ ಹೋಗುತ್ತಿದ್ದೆ. ಆಕಾಶದಿಂದ ದೇವರ ಸ್ವರ ಬಂತು, ಯಾವ ಮಾರ್ಗದಲ್ಲಿ ಹೋಗುತ್ತಿರುವೆ ಎಂದು. ಆಗ ನಾನು ತಿರುಗಿ ನೋಡಿದೆ, ಇದು ದೇವರ ಸ್ವರ, ಮೇಲಿನಿಂದ ತಂದೆಯಾದ ದೇವರು ಯೇಸುನಾಮದಲ್ಲಿ ಮಾತಾಡುತ್ತಿದ್ದಾನೆ. ಕುಮಾರನಾದ ದೇವರು ಕಿವಿಯಲ್ಲಿ ಮಾತಾಡುತ್ತಾನೆ, ಪರಿಶುದ್ಧಾತ್ಮನು ಅಂತರಂಗ ಎದೆಯಲ್ಲಿ ಮಾತಾಡುತ್ತಾನೆ, ಹೃದಯದಲ್ಲಿ. ಹೀಗೆ ದೇವ ತಂದೆ ಮಾತಾಡುತ್ತಿದ್ದಾನೆ. ಯಾವ ಮಾರ್ಗ ಎಂದರೆ ನಾನು ಹಿಡಿದಿರೋ ಮಾರ್ಗ ಸರಿಯೋ ಅಲ್ಲವೆಂದು ಪಕ್ಕಕ್ಕೆ ತಿರುಗಿ ನೋಡಿದಾಗ ಇನ್ನೊಂದು ಮಾರ್ಗ ಖಂಡಿತ ಪ್ರೇರೆ. ಆ ಮಾರ್ಗದಲ್ಲಿ ದೇವರು ಈ ಮಾರ್ಗದಲ್ಲಿ ನಡೆಯೇ ಎಂದು ಹೇಳುತ್ತಿದ್ದಾನೆಂದು ಗ್ರಹಿಸಿ ಆ ಮಾರ್ಗದಲ್ಲಿ ಕಾಲಿಟ್ಟು ನಡೆದೆ. ಆ ಮಾರ್ಗದಲ್ಲಿ ನಡೆಯುತ್ತಿರುವಾಗ ದೊಡ್ಡ ಪ್ರಕಾಶಮಾನವಾದ ಶಿಲುಬೆ ನನ್ನ ಎದುರಿಗೆ ನಡೆದುಕೊಂಡು ಬಂತು. ನಾನು 2 ಹೆಜ್ಜೆ ಇಟ್ಟಾಗ ಆ ಪ್ರಕಾಶಮಾನವಾದ ಶಿಲುಬೆಯ ಒಳಗಡೆಯಿಂದ ಒಂದು ಗೋಳಾಕಾರದ ಭೂಗೋಳ ಬಂದು ಬಾಲ್ ಥರ ಶಾಂತಿಯಲ್ಲಿ ಬಂಧಿಸಲ್ಪಡು ಎಂದು ಮಾತನಾಡಿ ನನ್ನ ಆತ್ಮವನ್ನು, ನನ್ನನ್ನು
ತೆಗೆದುಕೊಂಡು ಶಿಲುಬೆ ಮೇಲೆ ಕೂಡಿಸಿಕೊಂಡು ತನ್ನ ಶಾಂತಿಯ ಮಾರ್ಗಕ್ಕೆ, ಸುವಾರ್ತೆಯ ಮಾರ್ಗಕ್ಕೆ, ಶಕ್ತಿಯ ಮಾರ್ಗಕ್ಕೆ ಪ್ರಾಣ ಕೊಟ್ಟು ಪ್ರೀತಿಸಿದ ಜೀವ ಮಾರ್ಗಕ್ಕೆ ಕರೆದುಕೊಂಡೋಯ್ತು ಪ್ರೇರೆ, ನಿತ್ಯ ಜೀವ ಮಾರ್ಗಕ್ಕೆ. ಹೌದು, ಹೀಗೆ ಶಾಂತಿ ಶಿಲುಬೆಯ ಸಂದೇಶವಾಗಿದೆ ಪ್ರೇರೆ. ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ ಎಂದು ಬಿಟ್ಟು ಹೋಗಿದ್ದಾನೆ. ಆ ಶಾಂತಿ ಶಿಲುಬೆಯಲ್ಲಿ ದೊರಕುತ್ತದೆ. ನಮ್ಮ ಪಾಪ ಭಾರ ಇಳಿಸಿ, ನಮ್ಮ ಕಳವಳ ಹೆದರಿಕೆ, ಹೃದಯದಲ್ಲಿರುವ, ಜೀವಿತದಲ್ಲಿರುವ ಕಳವಳ ಹೆದರಿಕೆ ತಾನು ತೆಗೆದುಕೊಂಡು ಅವುಗಳನ್ನು ಸಮಾಧಿ ಮಾಡಿ ಶಾಂತಿ ಕೊಟ್ಟಿದ್ದಾನೆ. ತನ್ನ ಶಾಂತಿ, ಲೋಕದ ಶಾಂತಿ ಅಲ್ಲ ಪ್ರೇರೆ. ಲೋಕದ ಶಾಂತಿ ಸೈತಾನನಿಗೆ ಸಂಬಂಧಪಟ್ಟಿದ್ದು. ಆ ಶಾಂತಿಯನ್ನು ಸೈತಾನ ಯಾವಾಗ ಬೇಕಾದರೂ ಕೆಡಿಸಬಹುದು. ಈ ಲೋಕದ ಅಧಿಕಾರಿಯಾಗಿದ್ದಾನೆ. ಆದರೆ ಯೇಸು ಕ್ರಿಸ್ತನು ಸ್ವರ್ಗದಲ್ಲಿ ಭೂಮಿಯಲ್ಲಿ ಸರ್ವಾಧಿಕಾರಿಯಾಗಿದ್ದಾನೆ. ಆ ಸರ್ವಾಧಿಕಾರಿಯಾದ ಯೇಸು ನನ್ನ ಶಾಂತಿ ನಿಮಗೆ ಕೊಡುತ್ತೇನೆಂದು ಬಿಟ್ಟು ಹೋಗಿದ್ದಾನೆ. ನನ್ನಲ್ಲಿರುವ ಶಾಂತಿ ಅನುಭವಿಸಿರೆಂದಿದ್ದಾನೆ. ಧೈರ್ಯಪಡಿಸಿದ್ದಾನೆ, ಹೃದಯವನ್ನು ಆರೋಗ್ಯಪಡಿಸಿದ್ದಾನೆ ಪ್ರೇರೆ. ಅಪ್ಪ ತಂದೆ ಎಂದು ಕೂಗುವ ತನ್ನ ಆತ್ಮ ನಮ್ಮ ಹೃದಯಕ್ಕೆ ಕಳುಹಿಸಿ ತುಂಬಿ, ಹೀಗೆ ದೀನರು ದೇಶವನ್ನು ಅನುಭವಿಸುವರು ಎನ್ನುವ ವಾಕ್ಯ ಭಾಗದಲ್ಲಿ, ಅದೇ ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 33ನೇ ವಾಕ್ಯ ಭಾಗದಲ್ಲಿ ಕೂಡ ಓದುತ್ತೇವೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 16 ವರ್ಸ್ 33 ವರ್ಡ್. ಇಲ್ಲಿ ಓದುವುದಾದರೆ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಅಂದನು ಯೇಸು. ಹೌದು ಪ್ರೇರೆ, ಯೇಸು ಕ್ರಿಸ್ತನು ಏನು ಹೇಳುತ್ತಿದ್ದಾನೆ? ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಯಾವುದನ್ನು ಪ್ರೇರೆ? ಒಬ್ಬ ಸ್ತ್ರೀ ಇರುವಾಗ ತನ್ನ ಬೇನೆ ಕಾಲ ಬರುತ್ತದೆ ಹೇಗೆ, ಹಾಗೆಯೇ ನಿಮಗೆ ದುಃಖವಾಗುತ್ತದೆ. ಆದರೆ ಆ ಸ್ತ್ರೀ ಕೂಸನ್ನು ಹೆತ್ತ ಮೇಲೆ ಲೋಕದಲ್ಲಿ ಒಬ್ಬ ಮನುಷ್ಯನು ಹುಟ್ಟಿದನೆಂಬ ಆನಂದದಿಂದ ಆ ಬೇನೆಯನ್ನು ನೆನೆಸುವುದಿಲ್ಲ. ಹಾಗೆಯೇ ನಿಮಗೂ ಈಗ ದುಃಖವಿದ್ದರೂ ನಾನು ನಿಮ್ಮನ್ನು ತಿರುಗಿ ನೋಡುತ್ತೇನೆ, ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುತ್ತದೆ. ಆ ಆನಂದವನ್ನು ಯಾರೂ ನಿಮ್ಮಿಂದ ತೆಗೆಯುವುದಿಲ್ಲ. ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ. ಹೀಗೆ ಮತ್ತು ನೀನು ಹೇಳುವ ಸಂಗತಿಯನ್ನು ಗೂಢಾರ್ಥವಾಗಿ ಹೇಳದೆ ಸ್ಪಷ್ಟವಾಗಿ ಮಾತಾಡುತ್ತೀಯಲ್ಲ. ನೀನು ಸಮಸ್ತವನ್ನು ತಿಳಿದವನೆಂದು ನಿನಗೆ ಪ್ರಶ್ನೆ ಮಾಡಬೇಕಾದ ಅವಶ್ಯವಿಲ್ಲವೆಂದು ಈಗ ನಮಗೆ ತಿಳಿಯಿತು ಎಂದು ಯೇಸು ಹೇಳುತ್ತಾನೆ ಪ್ರೇರೆ. ಶಿಷ್ಯರು ಹೇಳ್ತಾರೆ ಯೇಸುವಿಗೆ, ಹೌದು ಪ್ರೇರೆ, ತಂದೆಯು ತಾನೇ ನಿಮ್ಮ ಮೇಲೆ ಮಮತೆ ಇಡುತ್ತಾನೆ, ಏಕೆಂದರೆ ನೀವು ನನ್ನನ್ನು ತಂದೆಯ ಬಳಿಯಿಂದ ಬಂದವನೆಂದು ನಂಬುತ್ತಿದ್ದೀರಿ. ಈಗ ದೇವರ ಬಳಿಯಿಂದ ಬಂದವನೆಂದು ನಂಬುತ್ತೇವೆ ಅಂದದ್ದಕ್ಕೆ ಯೇಸು, ಈಗ ನಂಬುತ್ತೀರೋ ನೋಡಿರಿ. ನಿಮ್ಮಲ್ಲಿ ಒಬ್ಬೊಬ್ಬನು 32ನೇ ವಾಕ್ಯ, ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 31-32ನೇ ವಾಕ್ಯ. ಈಗ ನಂಬುತ್ತೀರೋ ನೋಡಿರಿ, ನಿಮ್ಮಲ್ಲಿ ಒಬ್ಬೊಬ್ಬನು ತನ್ನ ತನ್ನ ಸ್ಥಳಕ್ಕೆ ಚದರಿ ಹೋಗಿ ನನ್ನನ್ನು ಒಂಟಿಯಾಗಿ ಬಿಡುವ ಕಾಲ ಬರುವುದು. ಈಗ ಬಂದಿದೆ, ಆದರೆ ನಾನು ಒಂಟಿಗನಲ್ಲ, ತಂದೆಯು ನನ್ನ ಸಂಗಡ ಇದ್ದಾನೆ. ಹೌದು ಪ್ರೇರೆ. ಆಗ ಹೇಳುತ್ತಾ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ನೀವು ಕೂಡ ಒಂಟಿಗರಲ್ಲ, ತಂದೆಯು ನನ್ನ ಸಂಗಡ ಇದ್ದಾಗಿ ನಿಮ್ಮ ಸಂಗಡ ಇದ್ದಾನೆ. ಹೌದು, ಮತ್ತು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೇನೆ? ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳುತ್ತಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದರೆ ಧೈರ್ಯವಾಗಿರಿ, ನಾನು ಆ ಲೋಕವನ್ನು ಜಯಿಸಿದ್ದೇನೆ, ಸಂಕಟವೆಂಬ ಲೋಕವನ್ನು. ಹೌದು ಪ್ರೇರೆ. ಹೀಗೆ ದೀನರು ದೇಶವನ್ನು ಅನುಭವಿಸುವರು. ಹೌದು ಪ್ರೇರೆ. ಲೋಕವನ್ನು ಜಯಿಸುತ್ತಾರೆ ದೀನರು, ಸಂಕಟವನ್ನು ಜಯಿಸುತ್ತಾರೆ, ಅಶಾಂತಿಯನ್ನು ಜಯಿಸುತ್ತಾರೆ ಪ್ರೇರೆ, ದುಃಖವನ್ನು ಜಯಿಸುತ್ತಾರೆ ಮತ್ತು ಪ್ರಶ್ನೆಯನ್ನು ಕೂಡ ಜಯಿಸುತ್ತಾರೆ. ದೇವರ ಬಳಿಯಿಂದ ಬಂದ ಯೇಸುವನ್ನು ನಂಬುತ್ತಾರೆ. ಹೀಗೆ ದೀನರು ದೇಶವನ್ನು ಅನುಭವಿಸುವರು ಎನ್ನುವ ವಾಕ್ಯ ಭಾಗದಲ್ಲಿ ಇದು ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 19ನೇ ವಾಕ್ಯ, 21ನೇ ವಾಕ್ಯ, 26ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 20 ವರ್ಸ್ 19 ವರ್ಡ್. ಇಲ್ಲಿ ಓದುವುದಾದರೆ, ಅದೇ ದಿವಸದ, ಅಂದರೆ ವಾರದ ಮೊದಲನೆಯ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ಅವರ ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಅಂದನು. ಯೇಸು ಮರಣಿಸಿ 40 ದಿನಗಳಾದ ನಂತರ, ಅಂದರೆ ಮರಣಿಸಿ 3 ದಿನ ಆದ ನಂತರ ಎದ್ದ ನಂತರ 40 ದಿನಗಳ ಕಾಲ ಶಿಷ್ಯರಿಗೆ ಕಾಣಿಸಿಕೊಳ್ಳುತ್ತಾನೆ. ಆಗ ಸುಮಾರು ಸಮಾಧಿಯಿಂದ ಎದ್ದ ವಾರದ ಮೊದಲನೇ ದಿನ 8 ದಿನಗಳ ನಂತರ, ಒಂದು ವಾರದ ನಂತರ ಸಂಜೆಯಲ್ಲಿ ಶಿಷ್ಯರು ಆ ಯಹೂದ್ಯರ, ಅಂದರೆ ಯೇಸುವನ್ನು ಸುಳ್ಳು ಆಪಾದನೆಗಳನ್ನು ಹೊರಿಸಿ
ಈತನು ದೇವಕುಮಾರನೆಂದು ತನ್ನನ್ನು ತಾನು ದೇವರಿಗೆ ಸರಿಗಟ್ಟಿಕೊಂಡು ಸಮ ಮಾಡಿಕೊಂಡಿದ್ದಾನೆ. ಇದು ತಪ್ಪು. ಆತನ ಒಂದು ಶಿಕ್ಷೆ ಹೊರಿಸಿದ್ದಾರೆ ಪ್ರಿಯರೇ ಯೆಹೂದ್ಯರು. ಮತ್ತು ದೇವಾಲಯವನ್ನು ಕೆಡವಿರಿ, 3 ದಿನದಲ್ಲಿ ಕಟ್ಟುತ್ತೇನೆಂದು ಆತನು ಅಹಂಕಾರದಿಂದ ಮಾತಾಡಿದ್ದಾನೆ. ಯೆಹೂದ್ಯರಿಗೆ ಅರಸನು ಎಂದು ಹೇಳಿಕೊಂಡಿದ್ದಾನೆ. ಹೀಗೆ ಸುಳ್ಳಾದ ಆಪಾದನೆಗಳನ್ನು ಹೊರಿಸಿದ ಆ ದೇವರ ಶಾರೀರಿಕ ಜನತೆ ಯೆಹೂದ್ಯರು ಅವರ ಭಯದಿಂದ ಶಿಷ್ಯರು ಯೇಸುವನ್ನು ಕೊಂದಂತೆ ನಮ್ಮನ್ನು ಕೂಡ ಕೊಲ್ಲುತ್ತಾರೆ ಎಂದು ಭಯದಿಂದ ತಾವಿದ್ದ ಮನೆ ಬಾಗಿಲುಗಳನ್ನು ಮುಚ್ಚಿಕೊಂಡಿದ್ದಾಗ ಯೇಸು ಸಮಾಧಿಯಿಂದ ಎದ್ದ ನಂತರ ಸುಮಾರು 7 ದಿನಗಳ ನಂತರ ಯೇಸು ಅವರ ಬಾಗಿಲುಗಳನ್ನು ಮುಚ್ಚಿದರೂ ಕೂಡ ಅಲ್ಲಿ ಪ್ರತ್ಯಕ್ಷ ಆಗುತ್ತಾನೆ ಪ್ರಿಯರೇ. ಮಹಿಮಾ ಸ್ವರೂಪನು ಮೃತ್ಯುಂಜಯನು ಯೇಸು ಬಂದು ಅವರ ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅನ್ನುತ್ತಾನೆ. ಹೌದು ಪ್ರಿಯರೇ, ಸಮಾಧಾನ. ದೀನರು ದೇಶವನ್ನು ಅನುಭವಿಸುವರು, ಸದ್ಭಕ್ತರು ನಂಬಿಕೆಯಿಂದಲೇ ಬದುಕುವರು. ಹೌದು ಪ್ರಿಯರೇ, ದುಷ್ಟರು ಎಷ್ಟು ಹುಡುಕಿದರೂ ಕಾಣಿಸುವುದಿಲ್ಲ ತಾವಿದ್ದ ಸ್ಥಳದಲ್ಲಿ. ದೀನರು ದೇಶವನ್ನು ಅನುಭವಿಸುವರು, ಮಹಾಸೌಖ್ಯದಿಂದ ಆನಂದಿಸುವರು. ಯೇಸು ಸಮಾಧಿಯಿಂದ ಎದ್ದ ನಂತರ ಮೊಟ್ಟ ಮೊದಲನೇದಾಗಿ ಮಾತಾಡಿದ್ದು ಪ್ರಿಯರೇ, ನಿಮಗೆ ಸಮಾಧಾನವಾಗಲಿ. ಅದು ಪ್ರಿಯರೇ, ಅಂದರೆ ಶಿಷ್ಯರಿಗೆ ಮಾತಾಡಿದ್ದು. ಅದಕ್ಕೆ ಮೊದಲು ಮಗ್ದಲಿನ ಮರಿಯಳಿಗೆ ಕಾಣಿಸಿಕೊಂಡಿರುತ್ತಾನೆ. ಮರಿಯಳೆ, ನನ್ನನ್ನು ಹಿಡಿಯಬೇಡ, ಮುಟ್ಟಬೇಡ, ನಾನು ತಂದೆಯ ಬಳಿಗೆ ಏರಿ ಹೋಗಿಲ್ಲ ಎಂದು ಹೇಳುತ್ತಾನೆ. ಅಂದರೆ ಸ್ತ್ರೀಯರಿಗೆ ಯೇಸುವನ್ನು ಮುಟ್ಟಬೇಕೆಂದ ಆಸೆ. ಆದರೆ ಪುರುಷರಿಗಾದರೂ ಯೇಸುವಿನಂತೆ ಆಗಬೇಕೆಂದು ಆಸೆ. ಹೀಗೆ ಪ್ರಿಯರೇ, ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲು ಎನ್ನುತ್ತಾನೆ. ಹೌದು, ಯೇಸುವಿನ ಸಮಾಧಾನ ಪ್ರಭುವಾಗಿದ್ದಾನೆ ಯೇಸು. ಹೌದು ಪ್ರಿಯರೇ, ಎಲ್ಲಕ್ಕೂ ಸಮಾಧಾನವೇ ಉತ್ತರ ಪ್ರಿಯರೇ. ನಮ್ಮ ದೇವರು ಸಮಾಧಾನಕರ್ತನಾಗಿದ್ದಾನೆ. ಸೈತಾನಲ್ಲಿ ಸಮಾಧಾನ ಇಲ್ಲ, ಆತನ ರಾಜ್ಯದಲ್ಲಿ ಸಮಾಧಾನ ಇಲ್ಲ, ಪಾಪ ಮಾಡುವವರಿಗೆ ಸಮಾಧಾನ ಇಲ್ಲ ಎಂದು ನಮ್ಮ ದೇವರು ನುಡಿಯುತ್ತಾನೆ ಪ್ರಿಯರೇ. ಆದರೆ ಯೇಸುವಿನ ವಿಶ್ವಾಸವರಿಗಾದರೂ ಯೇಸು ಆ ಶಿಷ್ಯರು ಭಯದಿಂದಿರುವಾಗ ಬಾಗಿಲು ಮನೆ ಮುಚ್ಚಿಕೊಂಡಿದ್ದರೂ ಕೂಡ ಅಲ್ಲಿ ಪ್ರತ್ಯಕ್ಷ ಆಗಿ ನಡುವೆ ಬಂದು ನಿಂತು ನಿಮಗೆ ಸಮಾಧಾನವಾಗಲಿ ಎಂದು ಹೇಳುತ್ತಾನೆ ಪ್ರಿಯರೇ. ಹೌದು, ಮತ್ತು 21ನೇ ವಾಕ್ಯದಲ್ಲಿ ಕೂಡ ನೋಡುತ್ತೇವೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 21 ಅಲ್ಲಿ ಓದುವುದಾದರೆ, ಯೇಸು ಅವರಿಗೆ ನಿಮಗೆ ಸಮಾಧಾನವಾಗಲೆಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳಿಸಿಕೊಟ್ಟಂತೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ ಅಂದನು. ಆದರೆ ಮತ್ತೆ ಯೇಸು ಕ್ರಿಸ್ತನು ಅವರಿಗೆ ಸಮಾಧಾನವಾಗಲಿ ಎಂದು ಹೇಳುತ್ತಾನೆ. ತಂದೆ ನನ್ನನ್ನು ಕಳಿಸಿಕೊಟ್ಟಂತೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ. ಅವರು ಭಯದಿಂದಿದ್ದರು ಪ್ರಿಯರೇ. ಅದರಿಂದ ಯೇಸು ಅವರಿಗೆ ಸಮಾಧಾನ ನೀಡಿದ ಆ ಭಯದಲ್ಲಿ. ಅಷ್ಟೇ ಅಲ್ಲ, ಅವರು ಸುಮ್ಮನಿದ್ದರು. ನೋಡಿರಿ, ತಂದೆ ನನ್ನನ್ನು ಭಯದಿಂದ ಕಳಿಸಿಕೊಟ್ಟಿಲ್ಲ, ಸಮಾಧಾನದಿಂದ ಕಳಿಸಿಕೊಟ್ಟಾನೆ, ಧೈರ್ಯದಿಂದ ಕಳಿಸಿಕೊಟ್ಟಿದ್ದಾನೆ. ದೇವರು ನಮಗೆ ನೀಡಿದ ಆತ್ಮ ಹೇಳಿತನದ ಆತ್ಮ ಅಲ್ಲ, ಬದಲಿಗೆ ಶಕ್ತಿ, ಪ್ರೀತಿ, ಧೈರ್ಯಗಳನ್ನು, ಶಿಕ್ಷಣವನ್ನು, ದೇವರ ಸನ್ನಿಧಿಯನ್ನು ವ್ಯಕ್ತಪಡಿಸುವ ಆತ್ಮ, ಪ್ರತ್ಯಕ್ಷಪಡಿಸುವ ಆತ್ಮ. ಹೀಗೆ ತಂದೆ ನನ್ನನ್ನು ಕಳಿಸಿಕೊಟ್ಟಂತೆ ಸರ್ವಶಕ್ತಿಯಿಂದ, ಧೈರ್ಯದಿಂದ, ನೀತಿವಂತನು ಸಿಂಹದಷ್ಟು ಧೈರ್ಯದಿಂದ ಇರುತ್ತಾನೆ ಎನ್ನುವಂತೆ ತಂದೆ ನನ್ನನ್ನು ಕಳಿಸಿಕೊಟ್ಟಂತೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ ಎಂದು ಹೇಳ್ತಾನೆ ಪ್ರಿಯರೇ. ಸಮಾಧಾನವಾಗಲಿ ಎಂದು ಹೇಳುವ ಮುಖಾಂತರ ಸಮಾಧಾನದಲ್ಲಿ ಯೇಸು ನಮ್ಮನ್ನು ಕಳಿಸಿಕೊಡುತ್ತಾನೆ ಪ್ರಿಯರೇ, ತನ್ನ ಸುವಾರ್ತೆ, ಸಮಾಧಾನದ ವಾರ್ತೆ ಸಾರಲು. ಹೌದು, ಹೀಗೆ 26ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ. ಯೋಹಾನ್ ಸುವಾರ್ತೆ 20ನೇ ಅಧ್ಯಾಯ 26ನೇ ವಾಕ್ಯ, ಜಾನ್ ಗಾಸ್ಪೆಲ್ ಚಾಪ್ಟರ್ 20 ವರ್ಸ್ 26 ಇಲ್ಲಿ ಓದುವುದಾದರೆ, 8 ದಿವಸಗಳಾದ ಮೇಲೆ ಆತನು ತಿರುಗಿ ಒಳಗಿದ್ದಾಗ ತೋಮನು ಅವರ ಸಂಗಡ ಇದ್ದನು. ಅಂದರೆ 8 ದಿವಸಗಳಾದ ಮೇಲೆ ಶಿಷ್ಯರು ಮತ್ತೆ ತಿರುಗಿ ಅಲ್ಲಿ ಒಳಗಿದ್ದರಂತ ಪ್ರಿಯರೇ, ಮನೆಯನ್ನು ಮುಚ್ಚಿಕೊಂಡು. ತೋಮ ಯೇಸುವಿನ ಶಿಷ್ಯರಲ್ಲಿ ಒಬ್ಬಾತನು. ಉಳಿದ 10 ಜನ ಶಿಷ್ಯರಿಗೆ ಯೇಸು ಪ್ರಭು, ರಕ್ಷಕ ದೇವರು ಯೇಸು ಕ್ರಿಸ್ತನು ಕಾಣಿಸಿಕೊಂಡು ಪುನರುತ್ಥಾನಾಗಿದ್ದೇನೆ, ಜೀವಂತವಾಗಿ ಎದ್ದಿದ್ದೇನೆಂದು ತಾನು ಹೇಳಿದಂತೆ 3 ಸಾರಿ ಪ್ರಕಟಿಸಿಕೊಂಡಿದ್ದಂತೆ, ಜೀವಂತವಾಗಿ ಎದ್ದೇಳುತ್ತೇನೆ ಎಂದು ಹೇಳಿದಂತೆ ಎದ್ದಿದ್ದಾನೆಂದು ಹೇಳಿದಾಗ ಉಳಿದ ಶಿಷ್ಯರು ನಂಬಿರುತ್ತಾರೆ 10 ಜನ. ತೋಮ ಇದ್ದಿಲ್ಲ. ಆಗ ಶಿಷ್ಯರು ಹೇಳಿದರೆ ನಂಬಿರಲಿಲ್ಲ. ಆದರೆ ತೋಮನು ಪ್ರಭು ಪ್ರತ್ಯಕ್ಷ ಆಗಿದ್ದಾನಾ
ಹಾಗಾದರೆ ನಾನು ಪ್ರತ್ಯಕ್ಷ ಆದರೆ ಮಾತ್ರ ನಂಬುವುದಿಲ್ಲ. ಯೇಸುವಿನ ಪೊಕ್ಕೆಯಲ್ಲಿ ಈಟಿ ಚುಚ್ಚಿದ್ದಾರೆ ಯಹೂದ್ಯರು. ಆ ಈಟಿಯ ಗಾಯದಲ್ಲಿ ಕೈಕಾಲುಗಳಿಗೆ ಮೊಳೆ ಹೊಡೆದಿದ್ದಾರೆ. ಆ ಕೈಕಾಲುಗಳ ಬೆರಳುಗಳಲ್ಲಿ ಮೊಳೆ ಗಾಯದಲ್ಲಿ ನನ್ನ ಬೆರಳನ್ನಿಟ್ಟು ಹೊರತು ನಂಬುವುದಿಲ್ಲ, ಹಾಗೆ ನೋಡಿದರೆ ನಂಬುತ್ತೇನೆ ಎಂದು ಹೇಳಿರುತ್ತಾನೆ. ಆದ್ದರಿಂದ ಯೇಸು 8 ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಮನೆಯೊಳಗಿದ್ದಾಗ ತೋಮನು ಅವರ ಸಂಗಡ ಇದ್ದನು. ಬಾಗಿಲುಗಳು ಮುಚ್ಚಿದ್ದವು. ನೋಡ್ರಿ, ಬಾಗಿಲುಗಳು ಮುಚ್ಚಿದ್ದವು. ಪುನರುತ್ಥಾನನಾದ ಪ್ರಭುವಿನ ಮಹಿಮಾ ಶರೀರ, ದೈವ ಶರೀರ, ಅಮರ ಶರೀರ, ದೇವರ ಶರೀರ. ಆಗ ಯೇಸು ಬಾಗಿಲುಗಳು ಮುಚ್ಚಿದ್ದವು. ಆಗ ಯೇಸು ಬಂದು ಅವರ ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು. ಆಮೇಲೆ ತೋಮನೇ, ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳಲ್ಲಿ ಮುಟ್ಟಿ ನೋಡು. ಕೈಗಳನ್ನು ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು. ನಂಬದವನಾಗಿರಬೇಡ, ನಂಬುವನಾಗು ಎಂದು ಹೇಳಿದನು. 28ನೇ ವಾಕ್ಯ, 28th ವರ್ಡ್. ತೋಮನು ಪ್ರಭು ಯೇಸುವಿಗೆ, ನನ್ನ ಸ್ವಾಮಿ, ನನ್ನ ದೇವರು ಎಂದು ಹೇಳಿದನು. 29ನೇ ವಾಕ್ಯ, 29th ವರ್ಡ್. ಯೇಸು ಅವನಿಗೆ, ನೀನು ನನ್ನನ್ನು ನೋಡಿದ್ದರಿಂದ ನಂಬಿದ್ದೆ, ಆದರೆ ನೋಡದೆ ನಂಬಿದವರು ಧನ್ಯರು ಎಂದು ಹೇಳಿದನು. ನಂಬಿದ್ದರಿಂದ ಧನ್ಯತೆ ಉಂಟಾಗುವುದಿಲ್ಲ ಎಂದು ಹೇಳ್ತಿದ್ದಾನೆ ಪ್ರಭು. ಅವರು ರಕ್ಷಣೆ ಹೊಂದಬಹುದು, ಆದರೆ ಧನ್ಯತೆಯ ಸಾಲಿನಲ್ಲಿ ನೋಡದೆ ನಂಬುವವರಿಗೆ ಧನ್ಯತೆ ಸಿಗುತ್ತದೆ ಪ್ರೇರೆ. ಹೌದು, ಹೀಗೆ ಒಳ್ಳೆಯದಾಗುತ್ತದೆ ಎಂದು ಮಾತ್ರ ನಂಬಬಾರದು ದೇವರನ್ನ. ದೇವರು ಏನು ಹೇಳಿದ್ದಾನು, ದೇವರ ಸಂತೋಷ ಯಾವುದು, ದೇವರ ಚಿತ್ತ ಏನು ಅಂದು ವಿಚಾರಿಸಿ ತಿಳಿದುಕೊಳ್ಳುವುದೇ ದೇವರ ಇಷ್ಟವನ್ನು ನೆರವೇರಿಸುವವರೇ ಧನ್ಯರು ಪ್ರೇರೆ. ಅವರೇ ಪರಲೋಕದ ಪ್ರವೇಶ ಆಗುತ್ತಾರೆ. ಅವರೇ ಆತನ ಮೆಚ್ಚುಗೆ ಪಾತ್ರರಾಗುತ್ತಾರೆ. ದೀನರು ಆಗಿರುತ್ತಾರೆ. ದೇವರ ಇಚ್ಛೆ ನೆರವೇರಿಸುವರು, ಚಿತ್ತ ನೆರವೇರಿಸುವರು. ದೀನರು ದೇಶವನ್ನು ಅನುಭವಿಸುತ್ತಾರೆ ಪ್ರೇರೆ. ಹೀಗೆ ದೀನರು ದೇಶವನ್ನು ಅನುಭವಿಸುವರು ಎನ್ನುವ ವಾಕ್ಯ ಭಾಗದಲ್ಲಿ ನೋಡಿದೆವು ಪ್ರೇರೆ. ದುಷ್ಟರ ಸಂಪತ್ತಿನಲ್ಲಿ ದೀನರು, ಸದ್ಭಕ್ತರು ನಂಬಿಕೆಯಿಂದಲೇ ಇರುತ್ತಾರೆ. ಮತ್ತು ದುಷ್ಟರು ಸ್ವಲ್ಪ ಕಾಲವಾದ ನಂತರ ಕಾಣಿಸುವುದಿಲ್ಲ. ಅವರಿದ್ದ ಸ್ಥಳದಲ್ಲಿ ವಿಚಾರಿಸಿದರೂ ಸಿಗುವುದಿಲ್ಲ. ಆದರೆ ದೀನರು ಕಾಣಿಸುತ್ತಾರೆ, ಸಿಗುತ್ತಾರೆ. ಕಾರಣ ನಂಬಿಕೆಯಿಂದ ಸದ್ಭಕ್ತಿಯನ್ನು ಕಾಪಾಡಿಕೊಂಡಿರುತ್ತಾರೆ. ದೇವರ ಶಾಂತಿ ಯೇಸು ಅವರಿಗೆ ಕೊಟ್ಟಿರುತ್ತಾನೆ. ಲೋಕ ಕೊಡುವ ರೀತಿಯಲ್ಲೇ ಅಲ್ಲದೆ ಪರಲೋಕ ದೇವರ ಶಾಂತಿ, ಯಾರು ಕಸಿದುಕೊಳ್ಳಲಾರದ ಆನಂದ. ಹೌದು ಪ್ರೇರೆ. ಹೀಗೆ ದೀನರು ದೇಶವನ್ನು ಅನುಭವಿಸುವರು. ಇನ್ನು ವಾಕ್ಯ ಭಾಗದಲ್ಲಿ ಲೂಕನ ಸುವಾರ್ತೆ 24ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ. ಲೂಕ್ ಗಾಸ್ಪೆಲ್ ಚಾಪ್ಟರ್ 24 ವರ್ಸ್ 36th ವರ್ಡ್. ಇಲ್ಲಿ ಓದುವುದಾದರೆ, ಅವರು ಈ ಸಂಗತಿಯನ್ನು ಕುರಿತು ಮಾತನಾಡುತ್ತಿರುವಾಗ ಆತನೇ ಅವರ ನಡುವೆ ನಿಂತು ನಿಮಗೆ ಮನಃಶಾಂತಿಯಾಗಲಿ ಎಂದು ಅವರಿಗೆ ಹೇಳಿದನು. ಹೌದು ಪ್ರೇರೆ. ಅಂದರೆ ಎಮ್ಮಾಹು ಎಂಬ ಗ್ರಾಮಕ್ಕೆ ಹೋಗುತ್ತಿರುವಾಗ ಆ ಶಿಷ್ಯರೊಂದಿಗೆ ಯೇಸು ಕ್ರಿಸ್ತನು ಕೂಡ ಅನ್ಯ ವ್ಯಕ್ತಿಯಂತೆ ಅವರೊಂದಿಗೆ ನಡೆಯುತ್ತಾನೆ ಪ್ರೇರೆ. ಆಗ ಅವರು ಈ ಸಂಗತಿಯನ್ನು ಕುರಿತು ಮಾತಾಡುತ್ತಿರುವಾಗ, ಅಂದರೆ ಯಾವ ಸಂಗತಿ ಪ್ರೇರೆ? ಯೇಸು ಎಂಬ ನಜರೇತಿನ ಯೇಸು ಕ್ರಿಸ್ತನು ದೇವರ ದೃಷ್ಟಿಯಲ್ಲಿ, ಮನುಷ್ಯರ ದೃಷ್ಟಿಯಲ್ಲಿ ಸತ್ಪುರುಷನು. ಆತನನ್ನು ಯಹೂದ್ಯರು, ರೋಮ ಸೈನ್ಯ ಶಿಲುಬೆಗೆ ಹಾಕಿ ಸಾಯಿಸಿದರು ಎಂದು ಮಾತಾಡಿಕೊಂಡು ಹೋಗುತ್ತಾ ಇರುವಾಗ, ಮತ್ತು ಸಮಾಧಿಯಿಂದ ಎದ್ದಿದ್ದಾನೆ ಪ್ರಭು ಎಂದು ಮಾತಾಡಿಕೊಂಡು ಹೋಗುತ್ತಾ ಇರುವಾಗ ಯೇಸು ಪ್ರಭು ಅವರೊಂದಿಗೆ ಮಾತಾಡುತ್ತಾನೆ ಪ್ರೇರೆ. ಕ್ರಿಸ್ತನು 26ನೇ ವಾಕ್ಯ, ಲೋಕಸ್ವಾರ್ತೆ 24ನೇ ಅಧ್ಯಾಯ 26ನೇ ವಾಕ್ಯದಿಂದ, ಕ್ರಿಸ್ತನು ಇಂಥ ಶ್ರಮಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತು ಅಲ್ಲವೇ ಎಂದು ಹೇಳಿ ಮೋಶೆ ಮತ್ತು ಎಲ್ಲ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ಅವರು ಹೋಗುತ್ತಿರುವ ಹಳ್ಳಿ ಸಮೀಪಕ್ಕೆ ಬಂದಾಗ ಆತನು ಇನ್ನು ಮುಂದಕ್ಕೆ ಹೋಗುವಂತೆ ಕಾಣಿಸಿದನು. ಆದರೆ ಅವರು, ನಮ್ಮ ಸಂಗಡ ಇರು, ಸಂಜೆಯಾಯಿತು, ಹೊತ್ತು ಇಳಿಯುತ್ತಾ ಬಂತು ಎಂದು ಆತನಿಗೆ ಹೇಳಿ ಬಲವಂತ ಪಡಿಸಲು ಆತನು ಅವರ ಕೂಡ ಇರುವುದಕ್ಕೆ ಊರೊಳಕ್ಕೆ ಹೋದನು. ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು. ಅವರು ಆತನನ್ನು ಗುರುತನ್ನು ಹಿಡಿದರು. ಆತನು ಅವರ ಕಣ್ಣಿಗೆ ಮಾಯವಾದನು. ಹೌದು ಪ್ರೇರೆ. ಹೀಗೆ 37ನೇ ವಾಕ್ಯ, ಆಗ ಅವರು ಒಬ್ಬರಿಗೊಬ್ಬರು, ಆತನು ದಾರಿಯಲ್ಲಿ ನಮ್ಮ ಸಂಗಡ ಮಾತಾಡಿದಾಗಲೂ ಗ್ರಂಥಗಳ ಅರ್ಥವನ್ನು ನಮಗೆ ಬಿಚ್ಚಿ ಹೇಳಿದಾಗಲೂ ನಮ್ಮ ಹೃದಯವು ನಮ್ಮಲ್ಲಿ ಕುದಿಯಿತಲ್ಲವೇ
ಎಂದು ಹೇಳಿಕೊಂಡು ಅದೇ ಗಳಿಗೆಯಲ್ಲಿ ಎದ್ದು ಯೆರೂಸಲೇಮಿಗೆ ಹಿಂತಿರುಗಿ ಹೋದರು. ಅಲ್ಲಿ 11 ಮಂದಿ ಶಿಷ್ಯರು ಅವರ ಸಂಗಡ ಇದ್ದವರು ಒಟ್ಟಾಗಿ ಕೂಡಿಕೊಂಡಿದ್ದು, ಸ್ವಾಮಿ ಎದ್ದದ್ದು ನಿಜ, ಆತನು ಸೀಮೋನನಿಗೆ ಕಾಣಿಸಿಕೊಂಡನು ಎಂದು ಹೇಳುತ್ತಿದ್ದರು. ಇದನ್ನು ಕಂಡು ಅವರು ದಾರಿಯಲ್ಲಿ ನಡೆದ ಸಂಗತಿಯನ್ನು, ರೊಟ್ಟಿ ಮುರಿಯುವುದರಲ್ಲಿ ತಾವು ಆತನ ಗುರುತು ಹಿಡಿದೆವೆಂಬುದನ್ನು ವಿವರಿಸಿದರು. ಹೌದ್ರಿ, ನಮ್ಮ ಮುಖ್ಯ ವಾಕ್ಯ ಇವಾಗ. ಅವರು ಈ ಸಂಗತಿಯನ್ನು ಕುರಿತು ಮಾತಾಡುತ್ತಿರುವಾಗ ಆತನೇ ಅವರ ನಡುವೆ ನಿಂತು, ನಿಮಗೆ ಮನಃಶಾಂತಿಯಾಗಲಿ ಎಂದು ಅವರಿಗೆ ಹೇಳಿದನು. ಹೌದ್ರಿ, ಮನಃಶಾಂತಿ ಅಂದರೆ ನಿಮಗೆ ಶುಭವಾಗಲಿ. ಹೌದ್ರಿ, ಅಲ್ಲಿ ದಾರಿಯಲ್ಲಿ ಅನ್ಯ ವ್ಯಕ್ತಿಯಂತೆ ಪರಿಚಯವಾದ ಯೇಸುವನ್ನು ಅವರು ಗುರುತಿಸಲಿಲ್ಲ ಪ್ರೇರೆ. ಪುನರುತ್ಥಾನ ಪ್ರಭುವನ್ನು ಎಂದಿನಂತೆ ಬದುಕಿದ್ದಾಗ, ಶಿಷ್ಯರ ಸಂಗಡ ಇದ್ದಾಗ ರೊಟ್ಟಿ ಮುರಿದು ಶಿಷ್ಯರಿಗೆ ಕೊಡುತ್ತಿದ್ದ. ಹೌದು ಪ್ರೇರೆ, ಅದೇ ರೀತಿ ಮುರಿಯಲು ಅವರು ಕಂಡುಹಿಡಿದರು ಯೇಸುವನ್ನು. ಆದರೆ ಯೇಸು ಮಾಯವಾದನು, ಅದೃಶ್ಯ ಆದ ಪ್ರಭು. ಅದನ್ನು ಕುರಿತು ಶಿಷ್ಯರ ಬಳಿಗೆ ಬಂದು 10 ಶಿಷ್ಯರ ಜೊತೆಗೆ ಬಂದು ಹೇಳಿಕೊಳ್ಳುತ್ತಿರುವಾಗ, ಅವರು ಕೂಡ ಪೇತ್ರನಿಗೆ ಕಾಣಿಸಿಕೊಂಡಿದ್ದಾನೆ ಎಂದು ಹೇಳಿಕೊಳ್ಳುತ್ತಿರುವಾಗ, ಈ ಇಬ್ಬರು ದಾರಿಯಲ್ಲಿ ಯೇಸುವನ್ನು ಕಂಡ ಶಿಷ್ಯರು, ಪೇತ್ರನು ಎಲ್ಲರೂ ಒಂದೇ ಸ್ಥಳದಲ್ಲಿರುವಾಗ ಯೇಸು ಮತ್ತೆ ಪ್ರತ್ಯಕ್ಷ ಆಗುತ್ತಾನೆ ಪ್ರೇರೆ. ಅವರು ಈ ಸಂಗತಿಯನ್ನು ಕುರಿತು ಮಾತಾಡುತ್ತಿರುವಾಗ ಆತನೇ ಅವರ ನಡುವೆ ನಿಂತು, ನಿಮಗೆ ಮನಃಶಾಂತಿ ಆಗಲಿ ಎಂದು ಹೇಳುತ್ತಾನೆ. ಹೌದು ಪ್ರೇರೆ, ಮೊದಲನೇದಾಗಿ ಸಮಾಧಾನವಾಗಲಿ ಎಂದು 3 ಸಾರಿ ಹೇಳಿದನು. ಈಗ ನಿಮಗೆ ಮನಃಶಾಂತಿ ಆಗಲಿ. ಪ್ರೇರೆ, ಸಮಾಧಾನ ದೇಹಕ್ಕೆ ಸಂಬಂಧಪಟ್ಟಿದ್ದು, ಶಾಂತಿ ಮನಸ್ಸಿಗೆ ಸಂಬಂಧಪಟ್ಟಿದ್ದು, ರಕ್ಷಣೆ ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಪ್ರೇರೆ. ಹೀಗೆ ಎಲ್ಲದರಲ್ಲಿ ರಕ್ಷಣೆಯನ್ನು ಕೊಡುವಾತನಾಗಿದ್ದಾನೆ ರಕ್ಷಕನಾದ ಯೇಸು ಪ್ರೇರೆ. ಹೌದು, ಆತನು ದೇಹ ಆತ್ಮಗಳ ಪ್ರಾಣಗಳ ನಿರ್ಮಾಣಿಕನಾಗಿದ್ದಾನೆ, ಸೃಷ್ಟಿಕರ್ತನಾಗಿದ್ದಾನೆ, ರಕ್ಷಕ ಪೋಷಕನಾಗಿದ್ದಾನೆ. ಹೀಗೆ ದೀನರು ದೇಶವನ್ನು ಅನುಭವಿಸುವರು ಎನ್ನುವ ವಾಕ್ಯ ಭಾಗದಲ್ಲಿ ಪ್ರಭುವಿನ ದೀನತೆ ನಮ್ಮನ್ನು ಸಮಾಧಾನಪಡಿಸುತ್ತದೆ ಪ್ರೇರೆ, ಆನಂದಪಡಿಸುತ್ತದೆ. ಮಹಾಸೌಖ್ಯದಿಂದ ದೇಶವನ್ನು ಭೂಮಿಯಲ್ಲಿ ಸ್ವರ್ಗದಲ್ಲಿ ಸರ್ವಾಧಿಕಾರವನ್ನು ಅನುಭವಿಸುವಂತೆ ಮಾಡುತ್ತದೆ. ಹೌದು ಪ್ರೇರೆ, ಯೇಸುವನ್ನು ವಿಶ್ವಾಸಿಸುವರು, ಆತನನ್ನು ಅಂಗೀಕರಿಸುವರು, ನಂಬಿಕೆ ಇಟ್ಟವರು ದೇವರ ಮಕ್ಕಳಾಗುವ ಅಧಿಕಾರವನ್ನು ಯೇಸು ಕೊಡುತ್ತಿದ್ದಾನೆ. ಹೌದು, ಹೀಗೆ ದೇಶವನ್ನು ದೀನರು ಅನುಭವಿಸುವರು ಎನ್ನುವ ವಾಕ್ಯ ಭಾಗದಲ್ಲಿ ಕೊನೆಯ ವಾಕ್ಯ ಭಾಗ ನೋಡಿಕೊಳ್ಳೋಣ ಪ್ರೇರೆ. ಕೊಲೊಸ್ಸೆ ಪತ್ರಿಕೆ 3ನೇ ಅಧ್ಯಾಯ 15ನೇ ವಾಕ್ಯ. ಕೊಲೊಸಿಯನ್ಸ್ ಲೆಟರ್ ಚಾಪ್ಟರ್ 3 ವರ್ಸ್ 15th ವರ್ಡ್. ಇಲ್ಲಿ ಓದುವುದಾದರೆ, ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದದರಿಂದ ಸಮಾಧಾನದಿಂದಿರುವುದಕ್ಕೆ ಕರೆಯಲ್ಪಟ್ಟಿದ್ದೀರಿ. ಇದಲ್ಲದೆ ಕೃತಜ್ಞತೆಯುಳ್ಳವರಾಗಿರಿ. ಹೌದು ಪ್ರೇರೆ, ಕ್ರಿಸ್ತ ಯೇಸುವಿನಿಂದ ಉಂಟಾದ ಸಮಾಧಾನವು ನಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳ್ಬೇಕಂತ ಪ್ರೇರೆ. ಹೌದು, ಕ್ರಿಸ್ತ ಯೇಸುವಿನಿಂದ ಆದ ಸಮಾಧಾನ ನಮ್ಮ ಹೃದಯದಲ್ಲಿ ಇದ್ದರೆ ಅದು ಯಜಮಾನನಂತಿರುತ್ತದೆ, ತೀರ್ಪು ಹೇಳುತ್ತದೆ ಪ್ರೇರೆ. ಇದು ದೇವರಿಗೆ ಮೆಚ್ಚುಗೆ ಆದದ್ದು, ಇದು ದೇವರಿಗೆ ಮೆಚ್ಚುಗೆ ಆದದ್ದಲ್ಲ. ಇದು ಸೈತಾನ್ನಿಂದ ಪ್ರೇರಿತವಾದದ್ದು, ಇದು ದೇವರಿಂದ ಪ್ರೇರಿತವಾದದ್ದು. ಇದು ದೈವಜ್ಞಾನ, ಇದು ಲೋಕಜ್ಞಾನ, ಇದು ಬೆಳಕು, ಇದು ಕತ್ತಲು, ಇದು ಪರಿಶುದ್ಧತೆ, ಇದು ಅಶುದ್ಧತೆ, ಇದು ಜೀವ, ಇದು ಮರಣ, ಇದು ಒಳಿತು, ಇದು ಕೆಡುಕು ಎಂದು ಕ್ರಿಸ್ತನಿಂದಾದ ಸಮಾಧಾನ ನಮ್ಮ ಹೃದಯಗಳಲ್ಲಿ ಯಜಮಾನನಂತೆ ಇರುತ್ತದೆ ಪ್ರೇರೆ, ರಾಜನಂತೆ ತೀರ್ಪು ಹೇಳುತ್ತದೆ. ಮತ್ತು ನೀವು ಒಂದೇ ದೇಹಕ್ಕೆ ಸೇರಿದವರಾದ್ದರಿಂದ ಸಮಾಧಾನದಿಂದಿರುವುದಕ್ಕೆ ಕರೆಯಲ್ಪಟ್ಟಿದ್ದೀರಿ. ನಾವು ಒಂದೇ ದೇಹಕ್ಕೆ, ಕ್ರಿಸ್ತ ಎಂಬ ಶಿರಸ್ಸುಳ ಒಂದೇ ದೇಹಕ್ಕೆ ದೇಹಕ್ಕೆ ಸೇರಿದವರಾಗಿದ್ದೇವೆ ಪ್ರೇರೆ. ನಾವು ಯೇಸು ಎಂಬ ಒಂದೇ ದೇಹಕ್ಕೆ ಸೇರಿದವರಾದ್ದರಿಂದ ಸಮಾಧಾನದಿಂದಿರುವುದಕ್ಕೆ ಕರೆಯಲ್ಪಟ್ಟಿದ್ದೇವೆ ಕ್ರೈಸ್ತರಾದ ನಾವು. ಹೌದು ಪ್ರೇರೆ, ಕ್ರಿಸ್ತನೇ ಶಿರಸ್ಸು, ಬೇರೆ ಯಾವ ಶಿರಸ್ಸು ಇರಬಾರದು ಪ್ರೇರೆ. ಸಮಾಧಾನದಿಂದಿರುವುದಕ್ಕೆ ಕರೆಯಲ್ಪಟ್ಟಿದ್ದೇವೆ ಒಂದೇ ದೇಹವಾದ ಯೇಸುವಿನಲ್ಲಿ. ಇದಲ್ಲದೆ ಕೃತಜ್ಞತೆ ಉಳ್ಳವರಾಗಿರಬೇಕು. ಹೌದು ಪ್ರೇರೆ, ಕ್ರಿಸ್ತನಿಂದಾದ ಸಮಾಧಾನ ನಮ್ಮ ಹೃದಯದಲ್ಲಿ ರಾಜನಂತಿದ್ದು ತೀರ್ಪು ಹೇಳುವ ಮುಖಾಂತರ ಒಂದೇ ದೇಹಕ್ಕೆ ಸೇರಿದವರಾದ್ದರಿಂದ ನಾವು ಮತ್ತು ಸಮಾಧಾನದಿಂದಿರುವುದಕ್ಕೆ ಕರೆಯಲ್ಪಟ್ಟಿದ್ದೇವೆ. ದೀನರಾಗಿರುವುದಕ್ಕೆ, ದೇಶವನ್ನು ಅನುಭವಿಸುವುದಕ್ಕೆ, ಕೃತಜ್ಞತೆ ಉಳ್ಳವರಾಗಿರುವುದಕ್ಕೆ ಕರೆಯಲ್ಪಟ್ಟಿದ್ದೇವೆ ಪ್ರೇರೆ. ಹೀಗೆ ಅಂತ ದೇವರಿಗೆ ಕೃತಜ್ಞತೆಯಾಗಿ, ದೀನರಾಗಿ, ಆತ್ಮದಲ್ಲಿ ದೀನರು ಧನ್ಯರು, ಬಡವರಾಗಿರುವ ಧನ್ಯರು, ಪರಲೋಕ ರಾಜ್ಯವು ಅವರದ್ದು ಎನ್ನುವಂತೆ
ಪ್ರಭು ಈ ವಾಕ್ಯ ಭಾಗದಿಂದ ನಮ್ಮೆಲ್ಲರನ್ನು ಅನುಗ್ರಹಿಸಲಿ. ಪ್ರಭುವಿನ ದೀನ ಹೃದಯ ನಮ್ಮೆಲ್ಲರಿಗೆ ಪ್ರಭು ನೀಡಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್ ಆಮೇನ್. ಪ್ರೇಯರ್ ವಾಕ್ಯ ಭಾಗವನ್ನು ಮುಕ್ತ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಪ್ರಾರ್ಥನೆ ನನ್ನೊಂದು ಏಕೀಭವಿಸಿರಿ. ಪ್ರೇಯರ್. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಆನಂದ ಸ್ವರೂಪನೇ, ನೀತಿ ಸ್ವರೂಪನೇ, ಆತ್ಮಸ್ವರೂಪನೇ, ಬೆಳಕಾದ ದೇವರೇ, ದೀನರು ದೇಶವನ್ನು ಅನುಭವಿಸುವರು, ಅವರು ಮಹಾಸೌಖ್ಯದಿಂದ ಆನಂದಿಸುವರು ಎನ್ನುವ ವಾಕ್ಯ ಭಾಗ ಧ್ಯಾನಿಸಿದೆವು ತಂದೆ. ಕೀರ್ತನೆ 37ನೇ ಅಧ್ಯಾಯ 11ನೇ ವಾಕ್ಯ ಭಾಗದಿಂದ ತಂದೆ, ಈ ವಾಕ್ಯ ಭಾಗದಲ್ಲಿ ಕೇಳಿರುವ ಪ್ರತಿಯೊಂದು ವಾಕ್ಯ ಭಾಗಗಳು ಹೊಸ ಒಡಂಬಡಿಕೆಯಲ್ಲಿರುವ ಸಮಾಧಾನಕ್ಕೆ ಸಂಬಂಧಪಟ್ಟ ದೀನರು ಸಮಾಧಾನದಿಂದಿರುತ್ತಾರೆ, ಶಾಂತರು ಧನ್ಯರು, ಭೂಮಿಗೆ ಬಾಧ್ಯರಾಗುತ್ತಾರೆ. ಅಥವಾ ನಿನ್ನಲ್ಲಿಯೂ ಶಾಂತಿ ನಮಗೆ ಕೊಟ್ಟು ಹೋಗಿದ್ದೀರಿ ಎಂದಿದ್ದೀರಿ. ಲೋಕ ಕೊಡುವ ರೀತಿಯಲ್ಲಿ ಕೊಟ್ಟಿಲ್ಲ ಪ್ರಭುವೆ. ಕಳವಳಗೊಳ್ಳದಂತೆ ಧೈರ್ಯದಿಂದಿರುವಂತೆ ಮಾಡಿದ್ದೀರಿ. ನಿಮ್ಮ ಶಾಂತಿಯಿಂದ, ನಿಮ್ಮ ವಾಕ್ಯವೇ ಶಾಂತಿ ತಂದೆ, ನಿಮ್ಮ ಆತ್ಮವೇ ಶಾಂತಿ, ನಿಮ್ಮ ನಾಮವೇ ಶಾಂತಿ. ಯೇಸು ಕ್ರಿಸ್ತನೇ ರಕ್ಷಕ, ನಿಮ್ಮಲ್ಲಿದ್ದುಕೊಂಡು ಮನಃಶಾಂತಿ ಉಳ್ಳವರಾಗಿರಬೇಕೆಂದು ಅನೇಕ ವಿಷಯಗಳನ್ನು ನಮಗೆ ತಿಳಿಯಪಡಿಸಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಯೇಸುವೆ, ನಿಮ್ಮ ಶಿಷ್ಯರ ನಡುವೆ ಬಂದು ನಿಂತು ಸಮಾಧಾನವಾಗಲಿ ಎಂದು ಪುನಃ ಪುನಃ ಹೇಳಿ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದರೆ ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದ್ದಕ್ಕಾಗಿ ಸ್ತೋತ್ರ. ಅಂತ ಲೋಕವನ್ನು ಜಯಿಸಿದ ಮನಃಶಾಂತಿ, ಶುಭ ಸಮಾಧಾನ, ದೀನತೆ, ದೇಶವನ್ನು ಅನುಭವಿಸುವ ಕೃಪೆ, ಮಹಾಸೌಖ್ಯದಿಂದ ಆನಂದಿಸುವ ಕೃಪೆ, ಮತ್ತೆ ಹಿಂತಿರುಗಿ ನಮ್ಮನ್ನು ನೋಡಿ ಆನಂದ ಯಾರು ತೆಗೆದುಕೊಳ್ಳಲಾಗುವ ಕೃಪೆ, ದೀನತೆಯ ಆಶೀರ್ವಾದ ನಮ್ಮೆಲ್ಲರಿಗೆ ನೀಡುತ್ತಾ ಬರಬೇಕೆಂದು, ಹೀಗೆ ಸೈತಾನನನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಜೀವಿತದಲ್ಲಿ ಅನುದಿನದ ವಿಶ್ವಾಸ ಯಾತ್ರೆಯಲ್ಲಿ ಪರಿಶುದ್ಧತೆಯ ಮೂಲಕ, ವಿಶ್ವಾಸ, ಪ್ರಾರ್ಥನೆ, ಸಾಕ್ಷಿಯ ಮೂಲಕ, ವಾಕ್ಯ ಎಂಬ ಖಡ್ಗದ ಮೂಲಕ ನಾಶ ಮಾಡುತ್ತಾ ಬರುವಂತೆ ಅನುಗ್ರಹಿಸಬೇಕೆಂದು ವಾಕ್ಯವಾದ ದೇವರಾದ ಯೇಸು ಕ್ರಿಸ್ತ ರಕ್ಷಣೆಯ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ. ದೀನರ ತಂದೆಯಾದ ದೇವರೇ, ಆಮೇನ್ ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರೇರೆ, ದೀನರು ದೇಶವನ್ನು ಅನುಭವಿಸುವರು ಅಂತ ಕೃಪೆ ಪ್ರಭು ನಮ್ಮೆಲ್ಲರಿಗೆ ನೀಡುತ್ತಾನೆ. ವಿಶ್ವಾಸವನ್ನು ಪ್ರೇರೆ ನಿರೀಕ್ಷಿಸೋಣ. ಪ್ರಭುವನ್ನು ಶಾಶ್ವತ ಪ್ರೀತಿಯಿಂದ ಪ್ರೀತಿಸೋಣ. ಏಸು ಕ್ರಿಸ್ತ ನಮ್ಮೆಲ್ಲರ ಪ್ರಭು, ರಕ್ಷಕ, ಒಡೆಯ, ಆತನಿಗೆ ಸರಿಸಮವಾದ ವ್ಯಕ್ತಿ, ಶಕ್ತಿ ಇಹಪರಗಳಲ್ಲಿ ಎಲ್ಲಿಲ್ಲ ಪ್ರೇರೆ. ಸ್ವರ್ಗ, ಮರ್ತ್ಯ, ಪಾತಾಳ ಜೀವರಾಶಿಗಳು ಯೇಸು ಕ್ರಿಸ್ತ ಹೆಸರಿಗೆ ಎಂದು ಮೊಣಕಾಲೂರಿ ಮಣಿಯುತ್ತವೆ. ನಾವು ಕೂಡ ಮೊಣಕಾಲೂರಿ ಮಣಿಯೋಣ. ಪ್ರಭುವಿನಲ್ಲಿ ಒಂದಾಗಿ ನೂತನ ಸೃಷ್ಟಿಗಳಾಗಿ ಲೋಕವನ್ನು, ಶರೀರವನ್ನು, ಸೈತಾನನ ಮರಣವನ್ನು ಜಯಿಸೋಣ ಅಂತ ಮಹಾಭಾಗ್ಯ ವಾಕ್ಯವಾದ ದೇವರು ಯೇಸು ಕ್ರಿಸ್ತ, ಯೆಹೋವ, ಪರಿಶುದ್ಧಾತ್ಮ ನಮಗೆ ನೀಡಲಿ. ತ್ರೇಕ ದೇವರು. ಆಮೇನ್ ಆಮೇನ್. ಪ್ರೇರ್ ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತವರು ಭೇಟಿಯಾಗೋಣ. ಅಲ್ಲಿವರೆಗೆ ತಂದೆಯಾದ ದೇವರ ಮಹಾಪ್ರೀತಿಯು, ಯೇಸು ಕ್ರಿಸ್ತನ ಮಹಾಕೃಪೆಯು, ಪರಿಶುದ್ಧಾತ್ಮನ ದೊಡ್ಡ ಪರಲೋಕದ ಸನ್ನಿಧಿ, ನಿತ್ಯ ಜೀವ, ಮಾರ್ಗದರ್ಶನ, ಕಟಾಕ್ಷ, ಬೋಧನೆ, ಸ್ವರ, ವರಫಲ, ಆಯುಧ, ಆರೋಗ್ಯ, ಬೆಳಕು ನಿಮ್ಮೊಂದಿಗೂ, ನಿಮ್ಮ ಪ್ರಯಾಣದೊಂದಿಗೂ, ನಿಮ್ಮ ಸಭೆ ಸಹವಾಸದೊಂದಿಗೂ, ನಿಮ್ಮ ಪ್ರಿಯರೊಂದಿಗೂ, ಕುಟುಂಬದೊಂದಿಗೂ ನಿತ್ಯಕ್ಕೂ ನೆಲೆಗೊಂಡಿರಲಿ ದೇವಚಿತ್ತದಂತೆ. ಆಮೇನ್ ಆಮೇನ್. ಆತ್ಮಸ್ವರೂಪನೇ, ಪ್ರಿಯ ಪರಿಶುದ್ಧಾತ್ಮನೇ, ಇಳಿದು ಬಾ ದೇವ, ಈಗ ಬಾ ದೇವ ನಮ್ಮ ಆತ್ಮದಲ್ಲಿ.